ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ 3 ದಿನಗಳ ಪ್ರಜಾವಾಣಿ ಪತ್ರಿಕೆಯ ಪರೀಕ್ಷಾಧಾರಿತ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ದಿನಾಂಕ 18/7/2026, ಅದೇ ರೀತಿಗೆ 19/7/2026 ಹಾಗೂ ಕೊನೆಯದಾಗಿ 20/7/2026 ಪ್ರಜಾವಾಣಿ ಪತ್ರಿಕೆಯ ಪ್ರಮುಖ ಪರೀಕ್ಷಾಧಾರಿತ ಸುದ್ದಿಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ದಿನಾಂಕ 18/7/2026ರಲ್ಲಿ ಈ ದಿನಾಂಕದ ಪತ್ರಿಕೆಯಲ್ಲಿ ನಮ್ಮ ಪರೀಕ್ಷೆಗೆ ಬರುವಂತಹ ಪ್ರಮುಖ ಸುದ್ದಿಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ಚಾಬಹಾರ್ ಬಂದರು ಅಂತೇಳಿ ಸುದ್ದಿಯಲ್ಲಿದೆ. ಹಾಗಾದರೆ ಈ ಚಾಬಹಾರ್ ಬಂದರು ಎಲ್ಲಿದೆ, ಯಾಕೆ ಸುದ್ದಿಯಲ್ಲಿದೆ ಅಂತ ನಾವು ನೋಡೋಣ. ನಂತರದಲ್ಲಿ ಎರಡನೇ ಸುದ್ದಿ, ಭಾರತದ ನೂತನ ಪಾಲಿಮರ್ ನೋಟು. ನಮ್ಮ RBI ವತಿಯಿಂದ ಮುದ್ರಿಸಲಾಗುವಂತಹ ನೋಟುಗಳಲ್ಲಿ ಹೊಸದಾಗಿ ಪಾಲಿಮರ್ ನೋಟುಗಳನ್ನು ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಹಾಗಾದರೆ ಇದರ ವಿಶೇಷತೆಗಳು ಏನು, ಪರೀಕ್ಷೆಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅಂತ ನಾವು ಇಲ್ಲಿ ನೋಡೋಣ. ನಂತರ ದೇಶದ ಮೊದಲ ಹಾಗೂ ವಿಶ್ವದ ಉದ್ದದ ಜಲಜನಕ ಚಾಲಿತ ರೈಲು ಸುದ್ದಿಯಲ್ಲಿದೆ. ಸೊ ಇದು ಇತ್ತೀಚೆಗಷ್ಟೇ ಲೋಕಾರ್ಪಣೆಗೊಂಡಿದೆ, ಇದನ್ನು ಸಹ ನಾವು ನೋಡೋಣ. ಅದೇ ರೀತಿಯಾಗಿ ದಿನಾಂಕ 19/7/2026 ಪತ್ರಿಕೆಯ ಪ್ರಮುಖ ಸುದ್ದಿಗಳನ್ನು ನಾವು ನೋಡೋದಾದರೆ, ವಿಕ್ರಮ್ 1 ಅನ್ನತಕ್ಕಂಥ ಒಂದು ಭಾರತದ ಮೊದಲ ಖಾಸಗಿ ರಾಕೆಟ್ ಸುದ್ದಿಯಲ್ಲಿದೆ. ನಂತರ ಆರ್ಟಿಕಲ್ 370 ಅನ್ನುವಂತಹ ಒಂದು ಚಲನಚಿತ್ರ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಅತ್ಯುತ್ತಮ ಚಲನಚಿತ್ರದ ವಿಭಾಗದಲ್ಲಿ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ದಕ್ಷಿಣ ಪಿನಾಕಿನಿ ಜಲ ವಿವಾದ ಇಲ್ಲಿ ಇದೆ. ಇದು ಯಾವ್ಯಾವ ರಾಜ್ಯಗಳ ನಡುವೆ ಇದೆ, ಏನಿದರ ಹಿಂದಿನ ಒಂದು ಹಿನ್ನೆಲೆ ನಾವು ನೋಡೋಣ. ನಂತರದಲ್ಲಿ NPA ಅಂದರೆ ಏನು ಅಂತೇಳಿ ನೋಡೋಣ. ನಂತರ ಈಶಾನ್ಯ ರಾಜ್ಯಗಳು ಹಾಗೆ ಚಿಕನ್ ನೆಕ್ ಕಾರಿಡಾರ್, ಇದರ ಬಗ್ಗೆ ವಿಸ್ತೃತವಾಗಿ ನಾವು ಪರೀಕ್ಷಾಧಾರಿತವಾಗಿ ಪರೀಕ್ಷೆಗಳಲ್ಲಿ ಏನನ್ನು ಕೇಳಬಹುದು ನಾವು ಅದನ್ನು ಸ್ಪಷ್ಟವಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗೂ ಕೊನೆಯದಾಗಿ ಇಲ್ಲಿ ದಿನಾಂಕ 20/7/2026 ಪ್ರಮುಖ ಸುದ್ದಿಗಳು, ಒಂದು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಈ ಒಂದು ಕ್ರೀಡೆಯಲ್ಲಿ PV ಸಿಂಧು ಅವರು ಕಿರೀಟವನ್ನು ಪಡೆದುಕೊಂಡಿದ್ದಾರೆ, ಅಂದರೆ ಜಯಗಳಿಸಿದ್ದಾರೆ. ನಂತರದಲ್ಲಿ ಏಷ್ಯನ್ ಬಗ್ಗೆ ಒಂದು ಸುದ್ದಿ ಇದೆ. ಸೊ ಹಾಗಾದರೆ ಎಲ್ಲ ಸುದ್ದಿಗಳ ಬಗ್ಗೆ ನಾವು ವಿಸ್ತೃತವಾಗಿರುವಂತಹ ಪರೀಕ್ಷಾಧಾರಿತವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಾವಿಲ್ಲಿ ಕೇವಲ ಪ್ರಜಾವಾಣಿ ಪತ್ರಿಕೆಯನ್ನು ಮಾತ್ರ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಿಲ್ಲ, ಇದಕ್ಕೆ ಲಿಂಕ್ ಮಾಡ್ತಾ ನಾವು ಅಂದರೆ ಸ್ಟ್ಯಾಟಿಕ್ ಪೋರ್ಷನನ್ನು ಲಿಂಕ್ ಮಾಡ್ತಾ ನಾವು ಡೈನಮಿಕ್ ಪೋರ್ಷನ್ಸಲ್ಲಿ, ಈಗ ಉದಾಹರಣೆಗೆ ಇತಿಹಾಸ ಇದರ ಬಗ್ಗೆ ಏನು ಹೇಳುತ್ತೆ, ಹಾಗೂ ಭಾರತದ ಸಂವಿಧಾನ ಏನು ಹೇಳುತ್ತೆ, ಇವುಗಳ ಬಗ್ಗೆ ಅಂತ ಡಿಟೇಲ್ಡ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಈ 3 ದಿನಾಂಕಗಳ ಪತ್ರಿಕೆಗಳಲ್ಲಿ ಮೇಜರ್ ಆಗಿ 10 ಸುದ್ದಿಗಳಿವೆ. ಈ 10 ಸುದ್ದಿಗಳನ್ನು ನಾವು ಪರೀಕ್ಷಾಧಾರಿತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈ 10 ಸುದ್ದಿಗಳು ಸಹ ನಮಗೆ ಪರೀಕ್ಷೆಗೆ ಕೇಳ್ತಕ್ಕಂತಹ ಚಾನ್ಸಸ್ಸು 100% ಇರುತ್ತದೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಸೊ ಬನ್ನಿ, ಹಾಗಾದರೆ ದಿನಾಂಕ 18 ಜುಲೈ 2026 ಪತ್ರಿಕೆಯ ಪ್ರಜಾವಾಣಿ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡೋಣ. ನೋಡಿ, ಮೊದಲನೇದಾಗಿ ನೀಟ್ ಬಗ್ಗೆ ಒಂದು ಸುದ್ದಿ ಇದೆ, ಪರೀಕ್ಷೆಗೆ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ನಂತರ ಸೇತುವೆ ಮೇಲೆ ಅಮೆರಿಕ ದಾಳಿ ಅಂತಿದೆ. ಇಲ್ಲಿ ಹೋರ್ಮುಜ್ ಜಲಸಂಧಿ ಮೇಲಿನ ನಿಯಂತ್ರಣದ ವಿಚಾರವಾಗಿ ಅಮೆರಿಕ ಹಾಗೂ ಇರಾನ್ ನಡುವೆ ಸಂಘರ್ಷ ಏರ್ಪಟ್ಟಿದ್ದು, ಸೊ ಈ ಸಂಘರ್ಷದ ಭಾಗವಾಗಿ ಸೇತುವೆ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ ಹೇಳ್ತಿದೆ. ಹಾಗೂ ಚಾಬಹಾರ್ ಬಂದರಿನ ಟವರ್ ಗೋಪುರ ಅನ್ನು ಗುರಿಯಾಗಿಸಿ ಶುಕ್ರವಾರ ಬೆಳಗ್ಗೆ ದಾಳಿ ನಡೆಸಿದೆಯಂತೆ. ನೋಡಿ, ಇಲ್ಲಿ ಸುದ್ದಿ ಅಮೆರಿಕ ಯಾವ ಭಾಗಕ್ಕೆ ದಾಳಿ ಮಾಡ್ತು, ಹಾಗೂ ಎಲ್ಲಿ ದಾಳಿ ಮಾಡ್ತು, ಯಾವ ರೀತಿಯ ದಾಳಿ ಮಾಡ್ತು, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಪರೀಕ್ಷೆಗೆ ಬರೋದಿಲ್ಲ. ಬದಲಾಗಿ ಸುದ್ದಿಯಲ್ಲಿರುವಂತಹ ಸ್ಥಳಗಳು, ಈಗ ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ, ಈಗ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ನಡೀತಾನೆ ಇದೆ, ಸಾಕಷ್ಟು ತಿಂಗಳುಗಳಿಂದ ಇದು ನಡೀತಾ ಬಂದಿದೆ. ಹಾಗಾದರೆ ಈ ಒಂದು ಸಂಘರ್ಷದ ಭಾಗವಾಗಿ ಯಾವೆಲ್ಲ ಸ್ಥಳಗಳು ಮುನ್ನೆಲೆಗೆ ಬರ್ತವೆ, ಆ ಸ್ಥಳಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ಗೆ. ಹಾಗಾದರೆ ನಾವಿಲ್ಲಿ ಈ ಚಾಬಹಾರ್ ಬಂದರು ಅಂತೇಳಿ ಕೊಟ್ಟಿದ್ದಾರೆ. ಈ ಚಾಬಹಾರ್ ಬಂದರಿನ ಬಗ್ಗೆ ನಾವು ವಿಸ್ತೃತವಾದ ಅಧ್ಯಯನ ಮಾಡೋಣ. ನೋಡಿ, ಚಾಬಹಾರ್ ಬಂದರಿನ ಬಗ್ಗೆ ನೋಡೋದಾದರೆ ನಾವು ಇದು ಪ್ರಸ್ತುತ ಎಲ್ಲಿದೆ ಅಂತ ನಾವು ನೋಡೋದಾದರೆ, ಇದು ಇರಾನ್ ದೇಶದಲ್ಲಿದೆ. ಇರಾನ್ನಲ್ಲಿನ ಸಿಸ್ತಾನ್ ಬಲೂಚಿಸ್ತಾನ್ ಅನ್ನತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಚಾಬಹಾರ್ ಬಂದರು ಇದೆ. ಇದು ಒಮಾನ್ ಕೊಲ್ಲಿಯ ತೀರದಲ್ಲಿದೆ. ನಂತರ ಇದು ಹಿಂದೂ ಮಹಾಸಾಗರಕ್ಕೆ ನೇರ ಸಂಪರ್ಕ ಹೊಂದಿರುವಂತಹ ಬಂದರಾಗಿದೆ. ಪಾಕಿಸ್ತಾನದ ಭೂಮಾರ್ಗವನ್ನು ಬಳಸದೆ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳನ್ನು ತಲುಪಬಹುದಾಗಿದೆ ಈ ಒಂದು ಬಂದರನ್ನು ಬಳಸಿಕೊಂಡು. ಭಾರತದ ವ್ಯಾಪಾರ ಮತ್ತು ರಾಜತಾಂತ್ರಿಕ ಸಂಪರ್ಕಕ್ಕೆ ಇದು ಪ್ರಮುಖ ದ್ವಾರವಾಗಿದೆ. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂದರೆ INSTC ಭಾರತ, ಇರಾನ್, ಅಜರ್ಬೈಜಾನ್, ರಷ್ಯಾ, ಯುರೋಪ್ ಸಂಪರ್ಕಿಸುವಂತಹ ಪ್ರಮುಖ ಬಂದರು ಇದಾಗಿದೆ. ಅಂದರೆ INSTC ಭಾಗವಾಗಿ ಭಾರತ, ಅದೇ ರೀತಿಯಾಗಿ ಇರಾನ್, ಅಜರ್ಬೈಜಾನ್, ರಷ್ಯಾ, ಯುರೋಪ್ ರಾಷ್ಟ್ರಗಳ ಸಂಪರ್ಕಿಸುವಂತಹ ಒಂದು ಪ್ರಮುಖ ಕೊಂಡಿ ಈ ಒಂದು ಚಾಬಹಾರ್ ಬಂದರಾಗಿದೆ. ಪಾಕಿಸ್ತಾನದ ಚೀನಾ ಸಹಭಾಗಿತ್ವದ ಗ್ವಾದರ್ ಬಂದರಿಗೆ ಪರ್ಯಾಯವಾಗಿ ಇರುವ ಬಂದರು ಇದಾಗಿದೆ. ನೋಡಿ, ಇಲ್ಲಿ ಗ್ವಾದರ್ ಬಂದರು ಚೀನಾದ ಸಹಭಾಗಿತ್ವದಲ್ಲಿ ಪಾಕಿಸ್ತಾನದಲ್ಲಿ ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಒಂದು ಬಂದರು ಯಾವುದು ಅಂತ ಹೇಳಿದ್ರೆ ಅದು ಗ್ವಾದರ್ ಬಂದರಾಗಿದೆ. ಇದಕ್ಕೆ ಪರ್ಯಾಯವಾಗಿ ಭಾರತದವರು ಚಾಬಹಾರ್ ಬಂದರನ್ನು ಇರಾನ್ ದೇಶದಲ್ಲಿ ಭಾರತವು ನಿರ್ವಹಣೆ ಮಾಡ್ತಾ ಬಂದಿದೆ. ನಂತರದಲ್ಲಿ ಅರಬ್ಬಿ ಸಮುದ್ರ ಮತ್ತು ಒಮಾನ್ ಕೊಲ್ಲಿಯಲ್ಲಿ ಭಾರತದ ಹಿತಾಸಕ್ತಿಗಳನ್ನು ಬಲಪಡಿಸೋದಕ್ಕೆ ಈ ಒಂದು ಚಾಬಹಾರ್ ಬಂದರು ಪ್ರಾಮುಖ್ಯವಾಗಿದೆ. 2016ರಲ್ಲಿ ಇರಾನ್ ಹಾಗೂ ಅಫ್ಘಾನಿಸ್ತಾನ ಜೊತೆಗೆ ಆದ ಒಪ್ಪಂದದ ಭಾಗವಾಗಿ ಚಾಬಹಾರ್ ಬಂದರ್ನ ಶಾಹಿದ್ ಬೆಹೆಶ್ತಿ ಟರ್ಮಿನಲ್ ಅನ್ನು ಭಾರತ ಅಭಿವೃದ್ಧಿಪಡಿಸಿದೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಈಗಾಗಲೇ ಹಲವಾರು ಪ್ರಶ್ನೆಗಳನ್ನು ಈ ಒಂದು ಚಾಬಹಾರ್ ಬಂದರ್ನ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ಒಂದು ಚಾಬಹಾರ್ ಬಂದರ್ನಲ್ಲಿರುವಂತಹ ಶಾಹಿದ್ ಬೆಹೆಶ್ತಿ ಟರ್ಮಿನಲ್
ಈ ಒಂದು ಟರ್ಮಿನಲ್ ಅನ್ನು ಭಾರತ ಅಭಿವೃದ್ಧಿಪಡಿಸಿದೆ. ಸದರಿ ಚಾಬಹಾರ್ ಬಂದರನ್ನು ಇಂಟರ್ನ್ಯಾಷನಲ್ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಎಂಬ ಭಾರತೀಯ ಸರ್ಕಾರಿ ಸಂಸ್ಥೆ ಬಂದರಿನ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಿದೆ. ಈ ಒಂದು ಚಾಬಹಾರ್ ಪೋರ್ಟ್ ಅನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂಡ್ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ನೋಡೋದಾದ್ರೆ ಇಂಟರ್ನ್ಯಾಷನಲ್ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ IPGL ಅವರು ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದೊಂದು ಭಾರತೀಯ ಸರ್ಕಾರಿ ಸಂಸ್ಥೆ ಆಗಿರುತ್ತೆ. 2024ರಲ್ಲಿ ಭಾರತ ಮತ್ತು ಇರಾನ್ ನಡುವಿನ 10 ವರ್ಷಗಳ ಒಪ್ಪಂದದ ಪರಿಣಾಮವಾಗಿ ಶಾಹಿದ್ ಬೆಹೆಶ್ಟಿ ಟರ್ಮಿನಲ್ ಅನ್ನು ದೀರ್ಘಾವಧಿ ನಿರ್ವಹಿಸುವ ಹಕ್ಕು IPGLಗೆ ದೊರೆಯಿತು. ನೋಡಿ, ಇದಿಷ್ಟು ಚಾಬಹಾರ್ ಬಂದರ್ನ ಬಗ್ಗೆ ನಾವು ಬೇಸಿಕ್ ಆಗಿ ತಿಳ್ಕೊಳ್ಬೇಕಾಗಿರತಕ್ಕಂತಹ ಮಾಹಿತಿಯಾಗಿದೆ. ಹಾಗಾದರೆ ನಾವು ಮ್ಯಾಪಲ್ಲಿ ಈ ಒಂದು ಚಾಬಹಾರ್ ಬಂದರು ಎಲ್ಲಿ ಬರುತ್ತೆ, ಅದೇ ರೀತಿಯಾಗಿ ಗ್ವಾದರ್ ಬಂದರು ಎಲ್ಲಿ ಬರುತ್ತೆ, ಇರಾನ್ ದೇಶ ಎಲ್ಲಿ ಬರುತ್ತೆ, ಇವೆಲ್ಲವನ್ನ ನೋಡೋಣ. ನೋಡಿದಾಗಲೇ ನಾವು ಮ್ಯಾಪ್ ವರ್ಕ್ ಮಾಡಿದಾಗಲೇ ನಮಗೆ ಜಾಗ್ರಫಿ ಆಗಿರ್ಬೋದು ಅಥವಾ ಹಿಸ್ಟ್ರಿ ರಿಲೇಟೆಡ್ ಪ್ಲೇಸಸ್ ಆಗಿರ್ಬೋದು ನಮಗೆ ಮೈಂಡಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಭೂಗ್ರಹ. ಈ ಭೂಗ್ರಹದಲ್ಲಿ ನಮ್ಮ ಭಾರತ ದೇಶವು ಎಲ್ಲಿ ಬರುತ್ತೆ? ನಮ್ಮ ಭಾರತ ದೇಶವು ದಕ್ಷಿಣಾರ್ಧ ಗೋಳದಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ದಕ್ಷಿಣಾರ್ಧ ಗೋಳದಲ್ಲಿ ಬರುವಂತಹ ಒಂದು ದೇಶ ನಮ್ಮ ಭಾರತ ಆಗಿದೆ. ಇಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಭಾರತದ ವಾಯುವ್ಯಕ್ಕೆ ಯಾವೆಲ್ಲ ರಾಷ್ಟ್ರಗಳಿದ್ದಾವೆ ಅಂತೇಳಿ ನಾವು ನೋಡೋದಾದ್ರೆ ನೋಡಿ, ಪಾಕಿಸ್ತಾನ ಇದೆ, ನಂತರ ಅಫ್ಘಾನಿಸ್ತಾನ ಇದೆ. ನಂತರ ಈ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಷ್ಟ್ರವೇ ಇರಾನ್ ದೇಶ ಆಗಿದೆ. ನೋಡಿ, ಇದು ಗಡಿ ಪ್ರದೇಶ, ಇರಾನ್ ರಾಷ್ಟ್ರ ಇದೆ. ಎಲ್ಲ ಭಾಗವು ಇರಾನ್ ದೇಶಕ್ಕೆ ಸೇರಿರತಕ್ಕಂತಹ ಭಾಗ ಆಗಿದೆ. ಇಲ್ಲಿ ಪ್ರಸ್ತುತ ಸುದ್ದಿಯಲ್ಲಿರ್ತಕ್ಕಂಥದ್ದು ಯಾವ ಬಂದರು ಅಂತ ಹೇಳಿದ್ರೆ ಚಾಬಹಾರ್ ಬಂದರು. ಹಾಗಾದರೆ ಚಾಬಹಾರ್ ಬಂದರು ಎಲ್ಲಿ ಬರುತ್ತೆ? ನೋಡಿ, ಚಾಬಹಾರ್ ಬಂದರು ಬರತಕ್ಕಂಥದ್ದು ಇರಾನ್ ದೇಶದಲ್ಲಿ ಬರುತ್ತೆ. ನೋಡಿ, ಈ ಒಂದು ಭಾಗದಲ್ಲಿ ಝೂಮ್ ಮಾಡ್ತಿದ್ದೀನಲ್ಲ, ನೋಡಿ ಚಾಬಹಾರ್, ಇದು ಚಾಬಹಾರ್ ಬಂದರಾಗಿರುತ್ತೆ. ಇದು ಇರಾನ್ ದೇಶಕ್ಕೆ ಸೇರಿರುವಂತಹ ಒಂದು ಬಂದರಾಗಿರುತ್ತೆ. ಈ ಚಾಬಹಾರ್ ಬಂದರನ್ನು ಭಾರತ, ಇರಾನ್ ಹಾಗೂ ಅಫ್ಘಾನಿಸ್ತಾನ ರಾಷ್ಟ್ರಗಳ ಒಂದು ಒಪ್ಪಂದದ ಮೇರೆಗೆ, ತ್ರಿಪಕ್ಷೀಯವಾಗಿ ಮಾಡಿಕೊಂಡಿರುವ ಒಪ್ಪಂದದ ಮೇರೆಗೆ ಈ ಒಂದು ಬಂದರಲ್ಲಿ ಶಾಹಿದ್ ಬೆಹೆಶ್ಟಿ ಅನ್ನತಕ್ಕಂತಹ ಒಂದು ಟರ್ಮಿನಲ್ ಅನ್ನು ನಿರ್ವಹಣೆ ಮಾಡ್ತಾ ಇದೆ. ಯಾಕೆ ನಮಗೆ ಈ ಒಂದು ಬಂದರು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಹೋಗೋದಕ್ಕೆ, ಒಂದು ಸಂಪರ್ಕವನ್ನು ಸಾಧಿಸೋದಕ್ಕೆ ಪ್ರಮುಖವಾಗಿ ಈ ಒಂದು ಪಾಕಿಸ್ತಾನವನ್ನು ತಪ್ಪಿಸಿ, ಅಂದರೆ ಪಾಕಿಸ್ತಾನದ ನೆಲದ ಬಳಕೆಯನ್ನು ತಪ್ಪಿಸಿ ನಾವು ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ನೋಡಿ, ಚಾಬಹಾರ್ ಬರ್ತಕ್ಕಂಥದ್ದು ಇಲ್ಲಿ ಚಾಬಹಾರ್ ಬಂದರು. ಈ ಬಂದರ್ನ ಮೂಲಕ ನಾವು ಭಾರತದಿಂದ ನೇರವಾಗಿ, ಈಗ ಉದಾಹರಣೆಗೆ ಅರಬ್ಬಿ ಸಮುದ್ರ ಅಥವಾ ಹಿಂದೂ ಮಹಾಸಾಗರದಿಂದ ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ತಲುಪಬೇಕಾದ್ರೆ, ನಾವು ಈ ಹಿಂದೆ ಹಿಂದೂ ಮಹಾಸಾಗರದಿಂದ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ತಲುಪಬೇಕಾದ್ರೆ, ಉದಾಹರಣೆಗೆ ಈಗ ಅಫ್ಘಾನಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕ್ಮೆನಿಸ್ತಾನ ಈ ಎಲ್ಲ ರಾಷ್ಟ್ರಗಳಿಗೆ ತಲುಪಬೇಕಾಗಿದ್ದಾಗ ನಾವು ಪಾಕಿಸ್ತಾನವನ್ನು ಸುತ್ತಿ ನಾವು ತಲುಪಬೇಕಾಗಿತ್ತು. ಆದರೆ ನಮ್ಮ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಇರತಕ್ಕಂಥ ಒಂದು ವೈಮನಸ್ಯದಿಂದ ಇದು ಸೇಫೆಸ್ಟ್ ರೂಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಏನು ಮಾಡುತ್ತೆ ನಮ್ಮ ಭಾರತ, ಇರಾನ್ ದೇಶ ಅದೇ ರೀತಿಯಾಗಿ ಅಫ್ಘಾನ್ ದೇಶದ ಜೊತೆ ಒಂದು ತ್ರಿಪಕ್ಷೀಯವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಈ ಒಪ್ಪಂದದ ಭಾಗವಾಗಿ ಏನು ಮಾಡುತ್ತೆ, ಇಲ್ಲಿ ಈ ಇರಾನ್ ದೇಶದಲ್ಲಿರುವಂತಹ ಒಂದು ಚಾಬಹಾರ್ ಬಂದರನ್ನು ನಿರ್ವಹಣೆ ಮಾಡುತ್ತೆ. ಅದರಲ್ಲೂ ಸಹ ಪ್ರಮುಖವಾಗಿ ಶಾಹಿದ್ ಬೆಹೆಶ್ಟಿ ಅನ್ನುವಂತಹ ಒಂದು ಟರ್ಮಿನಲ್, ಈ ಟರ್ಮಿನಲನ್ನು ಭಾರತ ಅಭಿವೃದ್ಧಿಪಡಿಸ್ತಾ ಇದೆ. ಈ ಒಂದು ಬಂದರ್ನ ಮೂಲಕವಾಗಿ ನಮ್ಮ ಭಾರತ ದೇಶ ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ನೋಡಿ, ಈ ಒಂದು ಹಿಂದೂ ಮಹಾಸಾಗರದಿಂದ ನಾವು ಚಾಬಹಾರ್ ಬಂದರ್ನ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಹೋಗದೆಯೇ ನಾವು ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಅಥವಾ ಇನ್ನುಳಿದಂತಹ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಅಥವಾ ಯುರೋಪ್ ಖಂಡಕ್ಕೂ ಸಹ ನಾವು ಒಂದು ಸಂಪರ್ಕವನ್ನು ಭೂಮಾರ್ಗದ ಮುಖಾಂತರ ಸಾಧಿಸಬಹುದಾಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ಚಾಬಹಾರ್ ಬಂದರನ್ನು ನೋಡಿದ್ವಿ. ಹಾಗಾದರೆ ಗ್ವಾದರ್ ಬಂದರ್ ಎಲ್ಲಿ ಬರುತ್ತೆ? ನೋಡಿ, ಇದು ಚಾಬಹಾರ್ ಬಂದರು ಬರ್ತಕ್ಕಂಥದ್ದು ಇಲ್ಲಿ ಚಾಬಹಾರ್ ಬಂದರು. ಇದರ ಪಕ್ಕದಲ್ಲೇ, ಅಂದರೆ ಪಾಕಿಸ್ತಾನಕ್ಕೆ ಸೇರಿರತಕ್ಕಂತಹ ಒಂದು ಭೂಪ್ರದೇಶದಲ್ಲಿ, ಒಂದು ನದಿಯ ತಟದಲ್ಲಿ, ಅಂದರೆ ಒಮಾನ್ ಕೊಲ್ಲಿಯಲ್ಲಿ ಬರ್ತಕ್ಕಂಥದ್ದು ಈ ಒಂದು ಗ್ವಾದರ್ ಬಂದರಾಗಿದೆ. ನೋಡಿ, ಗ್ವಾದರ್ ಬಂದರ್ ಇಲ್ಲಿದೆ, ಚಾಬಹಾರ್ ಬಂದರ್ ಇಲ್ಲಿದೆ. ಈ ಗ್ವಾದರ್ ಬಂದರ್ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಚೀನಾ ಸಹಭಾಗಿತ್ವದಲ್ಲಿ ಪಾಕಿಸ್ತಾನ ನಿರ್ವಹಣೆ ಮಾಡ್ತಾ ಇದೆ. ಇಲ್ಲಿ ಪಾಕಿಸ್ತಾನಕ್ಕೆ ಸೇರಿರತಕ್ಕಂತಹ ಗ್ವಾದರ್ ಬಂದರು, ಇದಕ್ಕೆ ಪರ್ಯಾಯವಾಗಿ ಭಾರತ ಸ್ಥಾಪನೆ ಅಂದರೆ ನಿರ್ವಹಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಚಾಬಹಾರ್ ಬಂದರಾಗಿದೆ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾವು ಮತ್ತೊಮ್ಮೆ ರಿವಿಷನ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ನೋಡಿ, ಚಾಬಹಾರ್ ಬಂದರು ಬರ್ತಕ್ಕಂಥದ್ದು ಇಲ್ಲಿ, ಅದೇ ರೀತಿಯಾಗಿ ಗ್ವಾದರ್ ಬಂದರು ಇಲ್ಲಿ ಬರುತ್ತೆ ಈ ಒಂದು ಭಾಗದಲ್ಲಿ. ನಂತರದಲ್ಲಿ ಇದು ಹಾರ್ಮೂಸ್ ಜಲಸಂಧಿ ಈ ಭಾಗದಲ್ಲಿ ಬರುತ್ತೆ, ಪರ್ಷಿಯನ್ ಗಲ್ಫ್, ಅದೇ ರೀತಿಯಾಗಿ ಈ ಒಂದು ಒಮನ್ ಕೊಲ್ಲಿ ಏನಿದೆ ಈ ಎರಡರ ನಡುವೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಇರತಕ್ಕಂಥದ್ದೇ ಈ ಒಂದು ಹಾರ್ಮೂಸ್ ಜಲಸಂಧಿ ಆಗಿದೆ. ಹಾಗೂ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಬಾಬ್ ಎಲ್ ಮಂಡೆಬ್ ಅಂತಕ್ಕಂತಹ ಒಂದು ಜಲಸಂಧಿ ಈ ಭಾಗದಲ್ಲಿ ಬರುತ್ತೆ. ಜಿಬೋಟಿ ಅದೇ ರೀತಿಯಾಗಿ ಯೆಮೆನ್ ದೇಶದ ನಡುವೆ ಬರ್ತಕ್ಕಂತಹ ಒಂದು ಜಲಸಂಧಿ ಇದಾಗಿರುತ್ತೆ. ಇದು ಕೆಂಪು ಸಮುದ್ರ ಅದೇ ರೀತಿಯಾಗಿ ಗಲ್ಫ್ ಆಫ್ ಏಡನ್ ಅಂದರೆ ಏಡನ್ ಕೊಲ್ಲಿಯ ನಡುವೆ ಸಂಪರ್ಕವನ್ನು ಸಾಧಿಸಿರ್ತಕ್ಕಂಥದ್ದು ಈ ಒಂದು ಬಾಬ್ ಎಲ್ ಮಂಡೆಲ್ ಆಗಿರುತ್ತೆ. ನಂತರ ಅಮೆರಿಕ ಹಾಗೂ ಇರಾನ್ ನಡುವಿನ ಒಂದು ಸಂಘರ್ಷದ ಭಾಗವಾಗಿ ನಾವು ಅನೇಕ ಸ್ಥಳಗಳನ್ನು ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಉದಾಹರಣೆಗೆ
ಇರಾನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ ಇರಾನ್ನ ಗಡಿಯಲ್ಲಿ ಬರತಕ್ಕಂತಹ ರಾಷ್ಟ್ರಗಳು ಮೊದಲಿಗೆ ನೋಡಿ, ಪಾಕಿಸ್ತಾನ ಬರುತ್ತೆ, ನಂತರ ಅಫ್ಘಾನಿಸ್ತಾನ, ತುರ್ಕ್ಮೇನಿಸ್ತಾನ, ಅಜರ್ಬೈಜಾನ್, ನೆಕ್ಸ್ಟ್ ಅರ್ಮೇನಿಯಾ ಬರುತ್ತೆ ಈ ಭಾಗದಲ್ಲಿ, ನಂತರದಲ್ಲಿ ಟರ್ಕಿ ಬರುತ್ತೆ, ನಂತರದಲ್ಲಿ ಇರಾಕ್ ಬರುತ್ತೆ. ಈ 7 ದೇಶಗಳು ಇರಾನ್ ದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಹಾಗೂ ನಂತರದಲ್ಲಿ ಇರಾನ್ ದೇಶದ ಉತ್ತರ ಭಾಗಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ ಇಲ್ಲಿ. ನಂತರ ಇರಾನ್ ದೇಶದ ದಕ್ಷಿಣ ಭಾಗದಲ್ಲಿ ಪರ್ಷಿಯನ್ ಗಲ್ಫ್ ಬರುತ್ತೆ. ಅದೇ ರೀತಿಯಾಗಿ ಒಮನ್ ಕೊಲ್ಲಿ ಸಹ ಈ ಒಂದು ಭಾಗದಲ್ಲಿ ಬರುತ್ತೆ. ಈ ರೀತಿಯಾಗಿ ಮ್ಯಾಪ್ ವರ್ಕನ್ನು ಮಾಡೋದ್ರ ಮುಖಾಂತರ ನಾವು ಪ್ಲೇಸಸ್ಸನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ದೆ ಆದರೆ ಡೆಫಿನೆಟ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾಗ್ರಫಿ ಪ್ಲೇಸಸ್ಸು ಮರೆತೋಗೋದಕ್ಕೆ ಸಾಧ್ಯ ಇರೋದಿಲ್ಲ. ಒಟ್ಟಾರೆಯಾಗಿ ನಾವು ಭೂಪಟದಲ್ಲಿ ಎಲ್ಲ ಪ್ಲೇಸಸ್ಸನ್ನು ಮಾರ್ಕ್ ಮಾಡೋದು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದಿಷ್ಟು ಚಾಬಹಾರ್ ಬಂದರಿಗೆ ಸೇರಿರ್ತಕ್ಕಂತಹ ಒಂದಿಷ್ಟು ಮಾಹಿತಿ ಆಗಿರುತ್ತೆ. ಆ್ಯಂಡ್ ಈ ಒಂದು ನೋಟ್ಸನ್ನು ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಈ ನೋಟ್ಸ್ ಬೇಕಾಗಿರುತ್ತೆ ಅವ್ರು ಕಮೆಂಟ್ ಮಾಡೋದ್ರ ಮುಖಾಂತರ ಈ ಒಂದು ನೋಟ್ಸನ್ನು ಪಡ್ಕೋಬೋದಾಗಿರುತ್ತೆ. ನಂತರದ ಸುದ್ದಿ ಸೀರೆ ಪ್ಯಾಂಟ್ ಬೇಡದ AAP. ಇದು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ನಂತರ ಬರಲಿದೆ ಪಾಲಿಮರ್ ನೋಟು. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. RBI ಅಂಡಲ್ಲಿ ಬರ್ತಕ್ಕಂತಹ ಒಂದು ಸುದ್ದಿ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಕಾಗದದ ಬದಲು ಪಾಲಿಮರ್ ನೋಟುಗಳನ್ನು ಪ್ರಾಯೋಗಿಕವಾಗಿ ಮುದ್ರಿಸಲು ನಿರ್ಧರಿಸಿದ್ದು, ನೋಟು ಮುದ್ರಣಕ್ಕೆ ಬೇಕಾಗುವ ಪಾಲಿಮರ್ ಹಾಳೆಗಳ ಪೂರೈಕೆಗಾಗಿ ಜಾಗತಿಕ ಟೆಂಡರನ್ನು ಆಹ್ವಾನಿಸಿದೆಯಂತೆ. ಇಲ್ಲಿ RBIನ ನೋಟು ಮುದ್ರಣಾ ಘಟಕವು BRB NMPL. ನೋಡಿ, ಇಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ನೋಡಬೇಕು, ಹೊಸದಾಗಿ ಏನೋ ಪಾಲಿಮರ್ ಬರ್ತಾ ಇದೆ, ಪಾಲಿಮರ್ ಶೀಟ್ಸಲ್ಲಿ ಪ್ರಿಂಟ್ ಮಾಡ್ತಾರಂತ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾನ್ಯ ಜನತೆ ಯೋಚನೆ ಮಾಡುವ ಧಾಟಿಯಲ್ಲಿ ಯೋಚನೆ ಮಾಡಿದೆ ನಾವು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ನೋಡಿದಾಗ ಸೊ ಪಾಲಿಮರ್ ನೋಟ್ ಅಂದರೆ ಏನು, ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ನಂತರದಲ್ಲಿ RBI ಅಂದರೆ ಏನು, RBI ಫಂಕ್ಷನ್ಸ್ ಏನೇನು ಮಾಡುತ್ತೆ, ಹಾಗಾದರೆ RBI ಅಂಡರ್ಲಿರ್ತಕ್ಕಂತಹ ಒಂದು ಪ್ರಿಂಟಿಂಗ್ ಪ್ರೆಸಸ್ ಯಾವ್ಯಾವು ಆ್ಯಂಡ್ ಗವರ್ಮೆಂಟ್ ಪ್ರಿಂಟಿಂಗ್ ಪ್ರೆಸಸ್ ಯಾವ್ಯಾವು, ಇಲ್ಲಿ ಇವೆಲ್ಲವನ್ನು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಬೇಕಾಗುತ್ತೆ. ನೋಡಿ, ಇಲ್ಲಿ RBI ಮತ್ತು ಪಾಲಿಮರ್ ನೋಟಿನ ಸುದ್ದಿಯನ್ನು ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಇದರ ಬಗ್ಗೆ ಚರ್ಚೆಯನ್ನು ಮಾಡೋದಾದ್ರೆ, ಮೊದಲಿಗೆ ಪಾಲಿಮರ್ ನೋಟು. ಈ ಪಾಲಿಮರ್ ನೋಟು ಅಂದರೆ ಏನು ನೋಡಿ, ಪಾಲಿಮರ್ ನೋಟು ಹೆಚ್ಚು ಬಾಳಿಕೆ ಬರುವಂತಹ ಹಾಗೂ ನೀರು ಹಾಗೂ ತೇವಾಂಶಕ್ಕೆ ನಿರೋಧಕ, ಸುಲಭವಾಗಿ ಹರಿಯದ ಮತ್ತು ನಕಲಿ ನೋಟು ತಯಾರಿಕೆಯನ್ನು ತಡೆಯುವ ಭದ್ರತಾ ವೈಶಿಷ್ಟ್ಯಗಳನ್ನು ಹೊಂದಿರುತ್ತೆ. ಒಟ್ಟಾರೆಯಾಗಿ ತುಂಬ ಸೇಫ್ಟಿ ಮೆಜರ್ಸನ್ನು ಹೊಂದಿರತಕ್ಕಂತಹ ಇದೊಂದು ಕಾಗದ ಆಗಿರುತ್ತೆ. ಅಂದರೆ ಒಂದು ರೀತಿಯ ಕಾಗದ ಆಗಿರುತ್ತೆ. ಇದನ್ನು ಪಾಲಿಮರ್ ನೋಟ್ ಅಂತ ಹೇಳ್ತಾರೆ. ಹಾಗಾದರೆ ಇಡೀ ಪ್ರಪಂಚದಲ್ಲಿ ಯಾರು ಮೊದಲ ಬಾರಿಗೆ ಯಾವ ದೇಶ ಪಾಲಿಮರ್ ನೋಟನ್ನು ಬಳಕೆ ಮಾಡಿದ್ರು ಅಂತ ಹೇಳಿದ್ರೆ, ಪಾಲಿಮರ್ ನೋಟನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಮೊದಲಿಗೆ ಆಸ್ಟ್ರೇಲಿಯಾ 1988ರಲ್ಲೇ ಇದರ ಬಳಕೆಯನ್ನು ಮಾಡುತ್ತೆ. ಹಾಗಾದರೆ ಈ ನೋಟು ಮುದ್ರಣವನ್ನು ಯಾರು ಮುದ್ರಿಸ್ತಾರೆ, ಯಾರು ಜಾರಿಗೆ ತರ್ತಾರೆ, ಇದ್ರ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ಭಾರತದಲ್ಲಿ ಕರೆನ್ಸಿ ನೋಟು ಮತ್ತು ನಾಣ್ಯ ಮುದ್ರಣ ವ್ಯವಸ್ಥೆಯ ಬಗ್ಗೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ವೆರಿ ಫಸ್ಟ್ ಏನು ಅಂತ ಹೇಳಿದ್ರೆ, RBI ಇದಕ್ಕೆ ಪರ್ಯಾಯವಾಗಿ ನಮ್ಮ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ನಿಯಂತ್ರಣ ಮಾಡೋದಕ್ಕೆ ಇನ್ಯಾವುದೇ ಸಂಸ್ಥೆ ಇಲ್ಲ ಇಡೀ ಭಾರತದಲ್ಲಿ, ಕೇವಲ RBI ಮಾತ್ರ ಇದೆ. ಈ RBI ಬಗ್ಗೆ ನಾವು ವಿಚಾರವನ್ನು ತಿಳ್ಕೋಬೇಕಾದ್ರೆ, ಈ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ 1, 1935ರಲ್ಲಿ ಸ್ಥಾಪನೆಯಾಗುತ್ತೆ. ಹಿಲ್ಟನ್ ಯಂಗ್ ಕಮಿಷನ್ ವರದಿಯ ಆಧಾರದ ಮೇಲೆ ಈ ಒಂದು RBI ಸ್ಥಾಪನೆ ಆಗುತ್ತೆ. ಈ ಹಿಲ್ಟನ್ ಯಂಗ್ ಕಮಿಷನ್ ವರದಿ 1926ರಲ್ಲಿ ಬರ್ತಕ್ಕಂಥದ್ದು. ನಂತರ RBI ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಆಗ್ತಕ್ಕಂಥದ್ದು ಜನವರಿ 1, 1949. ನೋಡಿ, ಎಕ್ಸಾಮ್ಸಲ್ಲಿ ಸಾಕಷ್ಟು ಬಾರಿ ಎಲ್ಲವನ್ನೂ ಕೇಳಿದ್ದಾರೆ. RBI ಸ್ಥಾಪನೆ ಆಗಿದ್ದು ಯಾವ ವರ್ಷ ಅಂತ ಹೇಳಿದ್ದಾರೆ, ಯಾವ ವರದಿ ಆಧಾರದ ಮೇಲೆ ಸ್ಥಾಪನೆ ಆಗಿದ್ದು ಕೇಳಿದ್ದಾರೆ, ರಾಷ್ಟ್ರೀಕರಣ ಯಾವಾಗಿದ್ದು ಕೇಳಿದ್ದಾರೆ. ಸೊ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಸೇರಿಸಿ ನಿಮಗೆ ಒಂದು ನೋಟ್ಸ್ ರೂಪದಲ್ಲಿ ಕೊಡ್ತಾ ಇದ್ದೇನೆ. ನಂತರ RBI ಕಾಯ್ದೆ 1934 ಸೆಕ್ಷನ್ 22ರ ಅಡಿಯಲ್ಲಿ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಹೊಂದಿದೆ. ನೋಡಿ, ಇಲ್ಲಿ ನೋಟುಗಳನ್ನು ಮುದ್ರಿಸೋದಕ್ಕೆ ಯಾವ ಕಾಯ್ದೆ ಒಂದು ಅನುಮತಿಯನ್ನು ಕೊಟ್ಟಿದೆ, ಯಾವ ಕಾಯ್ದೆ ಅನುವು ಮಾಡಿಕೊಟ್ಟಿದೆ ಅಂತ ಹೇಳಿದಾಗ RBI ಕಾಯ್ದೆ 1934. ಇದರಲ್ಲಿ ಸೆಕ್ಷನ್ 22 ಏನಿದೆ, ಈ ಒಂದು ಸೆಕ್ಷನ್ RBIಗೆ ನೋಟುಗಳನ್ನು ಮುದ್ರಣ ಮಾಡೋದಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದೆ. ನೋಟುಗಳ ಮೇಲೆ RBI ಮತ್ತು ಇಲ್ಲಿ RBI ಗವರ್ನರ್ ಸಹಿ ಇರುತ್ತೆ. ಯಾಕೆ ಇಲ್ಲಿ ಸಹಿ ಇರುತ್ತೆ ಅಂತ ನೋಡೋದು ಅಂದರೆ, ನೋಟುಗಳ ಮೇಲೆ ಸಾಮಾನ್ಯವಾಗಿರುತ್ತೆ ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್. ಉದಾಹರಣೆಗೆ ಅದು 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು. ಅಂದರೆ ನೋಟಿನಲ್ಲಿ ನಮೂದಿಸಿರುವ ಮೊತ್ತವನ್ನು ಪಾವತಿಸುವುದಾಗಿ ನಾನು ಭರವಸೆಯನ್ನು ನೀಡ್ತೇನೆ ಅಂತ ಹೇಳಿ RBI ಗವರ್ನರ್ ಅವರು ಸಹಿ ಮಾಡಿರ್ತಾರೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಈ RBIನ ಅಡಿಯಲ್ಲಿ ಒಂದು ಸಂಸ್ಥೆ ಬರುತ್ತೆ. ಅದು ಯಾವುದು ಸಂಸ್ಥೆ ಅಂತ ಹೇಳಿದ್ರೆ BRB NMPL ಅಂತೇಳಿ, ಅಂದರೆ ಭಾರತ್ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. BRB NMPL ಅಂತಕ್ಕಂಥ ಒಂದು ಸಂಸ್ಥೆ, ಒಂದು ಮುದ್ರಣ ಸಂಸ್ಥೆ RBIನ ಅಡಿಯಲ್ಲಿ ಬರುತ್ತೆ. ಇದು ಸಂಪೂರ್ಣವಾಗಿ RBIನ ಮಾಲೀಕತ್ವಕ್ಕೆ ಒಳಪಟ್ಟಿರುತ್ತೆ. ಇದರ ಬ್ರಾಂಚಸ್ಸು ಇದರ RBIನ ಅಡಿಯಲ್ಲಿ ಬರತಕ್ಕಂತಹ BRB NMPL ಅಂದರೆ ಭಾರತ್ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್, ಅಂದರೆ ನೋಟುಗಳನ್ನು ಮುದ್ರಣ ಮಾಡುವಂತಹ ಒಂದು ಕಂಪನಿ ಇದೆ RBIನ ಅಡಿಯಲ್ಲಿ. ಇದರ ಒಂದು ಬ್ರಾಂಚಸ್ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಕರ್ನಾಟಕದ ಮೈಸೂರಲ್ಲಿ ಒಂದು ಮುದ್ರಣಾಲಯ ಇದೆ. ಇಲ್ಲಿ ಇಡೀ ಭಾರತದಲ್ಲಿ ಬಳಸುವಂತಹ ರೂಪಾಯಿ ನೋಟುಗಳನ್ನು ಇಲ್ಲಿ ಮುದ್ರಣ ಮಾಡಲಾಗುತ್ತೆ. ನಂತರ ಸಾಲ್ಬೋನಿ ಅನ್ನತಕ್ಕಂತಹ ಒಂದು ಪಶ್ಚಿಮ ಬಂಗಾಳದ ಒಂದು ಸ್ಥಳದಲ್ಲಿ ಸಹ ನೋಟು ಮುದ್ರಣಾಲಯ ಇದೆ. ಇಲ್ಲಿ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, 2 ರೂಪಾಯಿ ಮೇಲ್ಪಟ್ಟು ಇರತಕ್ಕಂಥ ಎಲ್ಲ ನೋಟುಗಳನ್ನು RBI ಮುದ್ರಣ ಮಾಡುತ್ತೆ. 2 ರೂಪಾಯಿಗೂ ಅತಿ ಹೆಚ್ಚು ಇರತಕ್ಕಂತಹ ಮೌಲ್ಯದ ನೋಟುಗಳನ್ನು RBI ಮುದ್ರಣ ಮಾಡುತ್ತೆ. 2 ರೂಪಾಯಿಗಿಂತಲೂ ಅತಿ ಹೆಚ್ಚಿನ ಮೌಲ್ಯದ ನೋಟುಗಳನ್ನು. ಆದರೆ 2 ರೂಪಾಯಿ ನೋಟು ಹಾಗೂ 1 ರೂಪಾಯಿ ನೋಟು ಮತ್ತು ಚಿಲ್ಲರೆ ನಾಣ್ಯಗಳನ್ನು ಯಾರು ಮುದ್ರಣ ಮಾಡ್ತಾರೆ ಅಂತೇಳಿ ನಾವು ನೋಡೋದಾದರೆ,
ನೋಡಿ, ಭಾರತ ಸರ್ಕಾರದ ಅಡಿಯಲ್ಲಿ ನೇರವಾಗಿ ಒಂದು ಸಂಸ್ಥೆ ಇದೆ ಇಲ್ಲಿ. ಅದು ಏನು ಅಂತ ಹೇಳಿದ್ರೆ SPMCIL ಅಂತೇಳಿ, ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್, ನೋಟುಗಳನ್ನು ಸಹ ಪ್ರಿಂಟಿಂಗ್ ಮಾಡ್ತಾರೆ, ನಂತರದಲ್ಲಿ ನಾಣ್ಯಗಳನ್ನು ಸಹ ಮಿಂಟಿಂಗ್ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಇಲ್ಲಿದೆ, ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ₹1 ನೋಟು, ಅದೇ ರೀತಿಯಾಗಿ ₹2 ನೋಟು, ಅದೇ ರೀತಿಯಾಗಿ ನಾಣ್ಯಗಳನ್ನು ಇಲ್ಲಿ ಟಂಕಿಸುತ್ತೆ. ಇಲ್ಲಿ SPMCIL ಇದರ ಒಂದು ಬ್ರಾಂಚಸ್ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ, ಒಂದು ನಾಸಿಕ್ಕಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿರುವಂತಹ ನಾಸಿಕ್ನಲ್ಲಿ ಒಂದು ಇದರ ಬ್ರಾಂಚ್ ಇದೆ. ಅದೇ ರೀತಿಯಾಗಿ ದೇವಾಸ್ ಅನ್ನತಕ್ಕಂತಹ ಒಂದು ಮುದ್ರಣಾಲಯ ಇದೆ, ಅದೆಲ್ಲಿದೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿದೆ. ಇಲ್ಲಿ ಒಟ್ಟಾರೆಯಾಗಿ ನೇರವಾಗಿ ಭಾರತ ಸರ್ಕಾರದ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆಯಾದ SPMCIL ಅಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ₹1, ಅದೇ ರೀತಿಯಾಗಿ ₹2, ನಂತರ ಎಲ್ಲ ರೀತಿಯ ನಾಣ್ಯಗಳನ್ನು ಇದು ಟಂಕಿಸುತ್ತೆ. ಅದೇ ರೀತಿಯಾಗಿ ನಾವು ನೋಡೋದಾದರೆ ₹2 ಮೌಲ್ಯಕ್ಕಿಂತ ಅತಿ ಹೆಚ್ಚಿನ ಮೌಲ್ಯ ಹೊಂದಿರುವ ನೋಟುಗಳನ್ನು ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ಮುದ್ರಣಾಲಯ ಪ್ರಿಂಟಿಂಗ್ ಪ್ರೆಸ್, ಅದೇ ರೀತಿ ಸಾಲ್ಬನಿಯಲ್ಲಿರ್ತಕ್ಕಂಥ ಒಂದು ಪ್ರಿಂಟಿಂಗ್ ಪ್ರೆಸ್ಸು ಇಲ್ಲಿ ಪ್ರಿಂಟಿಂಗ್ ಮಾಡುತ್ತೆ. ಆದರೆ ₹1, ಅದೇ ರೀತಿಯಾಗಿ ₹2 ಹಾಗೂ ಇತರ ನಾಣ್ಯಗಳನ್ನು ಮಿಂಟ್ ಮಾಡ್ತಕ್ಕಂಥದ್ದು ಎಲ್ಲಿ, ಯಾವ ಪ್ಲೇಸಲ್ಲಿ ಅಂತ ಹೇಳಿದ್ರೆ, ಒಂದು ನಾಸಿಕಲ್ಲಿ, ಇನ್ನೊಂದು ದೇವಾಸ್ನಲ್ಲಿ ಇರ್ತಕ್ಕಂತಹ ಒಂದು ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಸೆಂಟರ್ಸ್. ನೋಡಿ, ಇದಿಷ್ಟು ನೀವು ಡಿಟೇಲ್ಡ್ ಆಗಿ ನೋಡ್ಕೊಬಿಟ್ರೆ, ಒಂದು ಫ್ಲೋ ಚಾರ್ಟ್ ಮೂಲಕ ನಾನು ಹಾಕಿದ್ದೀನಿ. ನೀವು ಸಂಪೂರ್ಣವಾಗಿ RBI ಹಾಗೂ ನೋಟು ಮುದ್ರಣ ಅಥವಾ ನಾಣ್ಯ ಮುದ್ರಣದ ಬಗ್ಗೆ ನಿಮಗೆ ಆ ಒಂದು ವ್ಯವಸ್ಥೆ ಬಗ್ಗೆ ಕೇಳಿದಾಗ ಇದಿಷ್ಟೇ ಮಾಹಿತಿಯನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಯಾವುದೇ ಪ್ರಶ್ನೆಗಳನ್ನು ಕೊಟ್ಟರು ಸಹ ಅದನ್ನು ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ನಂತರದ ಸುದ್ದಿ, ಶಿಕ್ಷಣ ಸಂಸ್ಥೆಗಳ ಸ್ವಾಯತ್ತತೆಗೆ ಧಕ್ಕೆ ಬರೋದಿಲ್ಲ, ಹೆಸರಿಗೆ ಅನ್ನದಾತ ಹೊಟ್ಟೆಗೆ ಹಿಟ್ಟಿಲ್ಲ. ನೋಡಿ, ಒಬ್ಬ ರಿಯಲ್ ಆಸ್ಪಿರೆಂಟ್ ಅಂದರೆ ಸೀರಿಯಸ್ ಆಸ್ಪಿರೆಂಟು ಏನನ್ನು ಫಸ್ಟು ಕಲಿಬೇಕು ಅಂತ ಹೇಳಿದ್ರೆ, ಏನನ್ನು ಓದಬಾರ್ದು ದಿನಪತ್ರಿಕೆಗಳಲ್ಲಿ, ಅದನ್ನು ಕಲಿಬೇಕಾಗುತ್ತೆ. ನೋಡಿ, ಇಲ್ಲೊಂದು ಸುದ್ದಿ ಇದೆ, 2ನೇ ಪುಟದಲ್ಲಿ ಒಂದು ಸುದ್ದಿ ಇದೆ. ದೇಶದ ಮೊದಲ ಜಲಜನಕ ಚಾಲಿತ ರೈಲಿಗೆ ಚಾಲನೆ ಅಂತೇಳಿ ಒಂದು ಸುದ್ದಿ ಇದೆ. ಜಿಂದ್ ಹರಿಯಾಣ ದೇಶದ ಮೊದಲ ಜಲಜನಕ ಚಾಲಿತ ರೈಲಿಗೆ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ರೈಲಿನ ವಿಶೇಷತೆ ಕೊಟ್ಟಿದ್ದಾರೆ. ಇಲ್ಲಿ ಜಲಜನಕ ಇಂಧನ ಕೋಶ ತಂತ್ರಜ್ಞಾನವು ಜಲಜನಕವನ್ನು ವಿದ್ಯುತ್ ಆಗಿ ಪರಿವರ್ತಿಸುತ್ತೆ. ಇಲ್ಲಿ ಈ ಪ್ರಕ್ರಿಯೆಯಲ್ಲಿ ನೀರಿನ ಆವಿ ಮಾತ್ರ ಉತ್ಪಾದನೆ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಯಾರೆಲ್ಲ ಮೇನ್ಸ್ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ತೀರಾ, ಯಾರೆಲ್ಲ ಮೇನ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರಾ, ಎಲ್ಲ ಅಂಶಗಳನ್ನು ನೀವು ನೋಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಇದು ಸಂಚರಿಸುವ ವೇಳೆ ಶೂನ್ಯ ಇಂಗಾಲ ಹೊರಸೂಸಲಿದೆ. ನೋಡಿ, ಯಾವುದೇ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಅದು ಹೊರಸೂಸೋದಿಲ್ಲ. ಇದರಿಂದ ಏನಾಗುತ್ತೆ, ಮಾಲಿನ್ಯ ಅನ್ನತಕ್ಕಂಥದ್ದು ತುಂಬ ಗಣನೀಯವಾಗಿ ಕಡಿಮೆ ಆಗುತ್ತೆ. ಹೊರಗಿನ ವಿದ್ಯುತ್ ಡೀಸೆಲ್ ಬಳಕೆಯಾಗದ ಕಾರಣ ಯಾವುದೇ ಮಾಲಿನ್ಯ ಉಂಟಾಗದು. ನಂತರ ವಿಶ್ವದ ಅತಿ ಉದ್ದದ ಜಲಜನಕ ಚಾಲಿತ ರೈಲು ಸೇವೆ ಎಂಬ ಹೆಗ್ಗಳಿಕೆ ಇದಕ್ಕಿದೆ. ಡೀಸೆಲ್ ಎಲೆಕ್ಟ್ರಿಕ್ ಇಂಜಿನ್ಗೆ ಹೋಲಿಸಿದರೆ ಕಡಿಮೆ ಶಬ್ದ ಮಾಡುತ್ತೆ. ಪಳೆಯುಳಿಕೆ ಇಂಧನದ ಮೇಲೆ ಒತ್ತಡವೂ ಕಡಿಮೆ ಆಗಲಿದೆ. 4 ತಿಂಗಳ ಸತತ ಪ್ರಾಯೋಗಿಕ ಸಂಚಾರದ ನಂತರ ಇದು ಮಾಡಿದ್ದಾರೆ. ಓಕೆ, ನಂತರ ಜಲಜನಕ ಚಾಲಿತ ರೈಲು ಕಾರ್ಯನಿರ್ವಹಿಸುವಾಗ 5 ರಾಷ್ಟ್ರಗಳ ಗುಂಪಿಗೆ ಸೇರಿದ ಭಾರತ ಸೇರ್ಪಡೆಯಾಗಿದೆ. ಸೊ ಈಗಾಗಲೇ ನೋಡಿ, ಜರ್ಮನಿಯಲ್ಲಿ, ಅದೇ ರೀತಿ ಅಮೆರಿಕ, ಚೀನಾ, ಜಪಾನ್ನಲ್ಲಿ ಈ ಒಂದು ಜಲಜನಕ ಚಾಲಿತ ರೈಲು ಸೇವೆ ಆಲ್ರೆಡಿ ಇದೆ. ಇದರ ಸಾಲಿಗೆ ನಮ್ಮ ಭಾರತ ಕೂಡ ಸೇರ್ಪಡೆಯಾಗಿದೆ. ಆದರೆ ಇಲ್ಲೊಂದು ಇರತಕ್ಕಂಥ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಷ್ಟೂ ದೇಶಗಳಲ್ಲೂ ಸಹ ಜಲಜನಕ ಚಾಲಿತ ರೈಲು ಸೇವೆ ಇದ್ದರೂ ಸಹ ಅತ್ಯಂತ ಉದ್ದದ ಜಲಜನಕ ಚಾಲಿತ ರೈಲು ಎಲ್ಲಿದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತದಲ್ಲಿದೆ. ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ, ನೋಡಿ, ಒಂದು ಕರೆಂಟ್ ಅಫೇರ್ಸ್ ಬಂದಾಗ ಅದನ್ನು ಜಸ್ಟ್ ಕರೆಂಟ್ ಅಫೇರ್ಸ್ ರೀತಿ ಮಾತ್ರ ಓದಬಾರ್ದು, ಅದನ್ನು ಡಿಫ್ರೆಂಟ್ ಮಲ್ಟಿ ಆಂಗಲಲ್ಲಿ ನಾವು ನೋಡಬೇಕಾಗುತ್ತೆ. ಉದಾಹರಣೆಗೆ ಇದನ್ನು ಹಿಸ್ಟ್ರಿಗೆ ಯಾವ ರೀತಿ ಲಿಂಕ್ ಮಾಡ್ಬೋದು, ಅಥವಾ ಪಾಲಿಟಿಕ್ ಲಿಂಕ್ ಆಗುತ್ತಾ, ಎಲ್ಲಿ ಲಿಂಕ್ ಆಗುತ್ತೆ, ಏನು ಲಿಂಕ್ ಆಗುತ್ತೆ ಅಂತ ನಾವು ಈ ಆಂಗಲಲ್ಲಿ ಓದಬೇಕಾಗುತ್ತೆ. ನೋಡಿ, ಮೊದಲಿಗೆ ಪ್ರಥಮ ಜಲಜನಕ ಚಾಲಿತ ರೈಲಿನ ಬಗ್ಗೆ ನೋಡೋದಾದ್ರೆ, ಭಾರತದ ಮೊದಲ ಜಲಜನಕ ಚಾಲಿತ ರೈಲು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ಮಾರ್ಗದಲ್ಲಿ ಸಂಚರಿಸಿದೆ. ಇದು ಪ್ರಶ್ನೆ ಈಗಾಗಲೇ ಹಲವಾರು ಬಾರಿ ಕೇಳಿದ್ದಾರೆ. ಅಂದರೆ ಈ ಪ್ರಶ್ನೆಯನ್ನು ಕೇಳಿಲ್ಲ. ಭಾರತದಲ್ಲಿ ಮೊದಲ ರೈಲು ಸೇವೆ ಅಂದರೆ ಸಾರ್ವಜನಿಕ ರೈಲು ಸೇವೆ ಎಲ್ಲಿ ಪ್ರಾರಂಭ ಆಯಿತು, ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ, ಈ ರೀತಿಯಾದ ಪ್ರಶ್ನೆಗಳು ಬಂದಿದೆ. ಅದೇ ರೀತಿಯಾಗಿ ಈಗ ನಮ್ಮ ದೇಶದ ಪ್ರಥಮ ಜಲಜನಕ ಚಾಲಿತ ರೈಲು ಸೇವೆ ಆರಂಭ ಆಗಿರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಅಂತಕ್ಕಂಥ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೂ ಇದು 89 ಕಿಲೋಮೀಟರ್ಗಳ ಸೇವೆಯನ್ನು ಇದು ಕೊಡ್ತಾ ಇದೆ. ನಂತರ ಇದರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಮಾಲಿನ್ಯ ಕಡಿಮೆ ಮಾಡಿ ಹಸಿರು ರೈಲ್ವೆ ವ್ಯವಸ್ಥೆ ನಿರ್ಮಿಸುವುದಾಗಿದೆ. ನಂತರ ಇದು ಕೇವಲ ನೀರಿನ ಆವಿಯನ್ನು ಮಾತ್ರ ಇದು ಹೊರಸೂಸೋದ್ರಿಂದ ಇಲ್ಲಿ ಮಾಲಿನ್ಯ ಅನ್ನತಕ್ಕಂತಹ ಯಾವುದೇ ಪ್ರಕ್ರಿಯೆ ಉಂಟಾಗೋದಿಲ್ಲ. ವಿಶ್ವದ ಮೊದಲ ಹೈಡ್ರೋಜನ್ ರೈಲು ಎಲ್ಲಿ ಈಗಾಗಲೇ ಪ್ರಾರಂಭ ಆಗಿತ್ತು ಅಂತ ಹೇಳಿದ್ರೆ, ಜರ್ಮನಿ ದೇಶದಲ್ಲಿ ಈಗಾಗಲೇ ವಿಶ್ವದ ಮೊದಲ ಹೈಡ್ರೋಜನ್ ರೈಲು ಪ್ರಾರಂಭ ಆಗಿತ್ತು. ಅದರ ಹೆಸರು ಕೊರಾಡಿಯಾ ಐಲ್ಯಾಂಡ್ ಅಂತೇಳಿ. ನಂತರ ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಆಲ್ಸ್ಟಾಮ್. ಹಾಗಾದರೆ ನಾವು ಹಿಸ್ಟ್ರಿಗೆ ಈ ಒಂದು ಕರೆಂಟ್ ಅಫೇರ್ಸನ್ನು ಲಿಂಕ್ ಮಾಡೋದಾದ್ರೆ, ನೋಡಿ, ಭಾರತದ ಮೊದಲ ರೈಲು ಎಲ್ಲಿ ಸಂಚಾರ ಮಾಡ್ತು, ಯಾವಾಗ ಸಂಚಾರ ಮಾಡ್ತು ಅಂತೇಳಿ ನೋಡಿದಾಗ 1853ರಲ್ಲಿ 16 ಏಪ್ರಿಲ್ನೇ ತಾರೀಕು ಭಾರತದ ಪ್ರಪ್ರಥಮ ಸಾರ್ವಜನಿಕ ರೈಲು ಪ್ರಾರಂಭ ಆಯಿತು. ಅದು ಮುಂಬೈನಿಂದ ಹಿಡಿದು ಥಾಣೆವರೆಗೂ ಸುಮಾರು 34 ಕಿಲೋಮೀಟರ್ಗಳ ದೂರವನ್ನು ಇದು ಕ್ರಮಿಸಿತು. ಈ ಒಂದು ಸಂದರ್ಭದಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಯಾರು ಅಂತ ಹೇಳಿದ್ರೆ ಲಾರ್ಡ್ ಡಾಲ್ಹೌಸಿ. ಅದೇ ರೀತಿಯಾಗಿ ಭಾರತದ ಮೊದಲ ವಿದ್ಯುತ್ ರೈಲು ಯಾವಾಗ ಪ್ರಾರಂಭ ಆಯಿತು ಅಂದರೆ 1925ರಲ್ಲಿ ಮುಂಬೈನಿಂದ ಕುರ್ಲಾವರೆಗೂ ಇದು ಸಂಚಾರ ಮಾಡುತ್ತೆ. ನಂತರ ಭಾರತದ ಮೊದಲ ಮೆಟ್ರೋ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ 1984ರಲ್ಲಿ ಕೋಲ್ಕತ್ತಾ ಮೆಟ್ರೋ ಪ್ರಾರಂಭ ಆಗುತ್ತೆ. ಇದು ಭಾರತದ ಮೊದಲ ಭೂಗತ ಮೆಟ್ರೋ ಸಹ ಆಗಿರುತ್ತೆ. ಇಲ್ಲಿ ಈಸಿಯಾಗಿ ನಾವು ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ 1853ರಲ್ಲಿ ಮೊದಲ ಸಾರ್ವಜನಿಕ ರೈಲು ಪ್ರಾರಂಭ ಆಗುತ್ತೆ. ನಂತರ 1925 ಭಾರತದ ಮೊದಲ ವಿದ್ಯುತ್ ರೈಲು ಪ್ರಾರಂಭ ಆಗುತ್ತೆ. ನಂತರ 1984ರಲ್ಲಿ ಭಾರತದ ಮೊದಲ ಮೆಟ್ರೋ ಪ್ರಾರಂಭ ಆಗುತ್ತೆ, ಎಲ್ಲಿ ಕೋಲ್ಕತ್ತಾದಲ್ಲಿ ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 2019ರಲ್ಲಿ ನೋಡಿ, ವಂದೇ ಭಾರತ್ ಅನ್ನತಕ್ಕಂಥ ಒಂದು ಸೆಮಿ ಹೈಸ್ಪೀಡ್ ಟ್ರೈನ್ ಪ್ರಾರಂಭ ಆಗುತ್ತೆ. ನಂತರ ಹೈಡ್ರೋಜನ್ ಚಾಲಿತ ಟ್ರೈನ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ 2026ರಲ್ಲಿ ಪ್ರಾರಂಭ ಆಗುತ್ತೆ.
ಇದಿಷ್ಟು ಕೀವರ್ಡ್ಸ್ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ. ಸೊ ಇದಿಷ್ಟು ಮಾಹಿತಿ ಒಂದು ಜಲಜನಕ ಚಾಲಿತ ರೈಲಿಗೆ ಸಂಬಂಧಪಟ್ಟಂತೆ ನಾವು ಹಿಸ್ಟ್ರಿಗೆ ಈಗ ಲಿಂಕ್ ಮಾಡಿ ಓದ್ಕೊಂಡಿದ್ದೀವಿ. ಇಷ್ಟು ಇನ್ಫಾರ್ಮೇಷನ್ ಎಕ್ಸಾಮ್ ಓರಿಯೆಂಟೆಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ರಿವಿಷನ್ ಮಾಡ್ಕೊಳ್ಳಿ. ನಂತರದ ಸುದ್ದಿ, ಪೌರತ್ವದ ಸುತ್ತ ಗೊಂದಲ ಸೃಷ್ಟಿ, ಸುಪ್ರೀಂ ತೀರ್ಪು ಸಮಾಧಾನಕರ. ಒಬ್ಬ ವ್ಯಕ್ತಿಯ ಪೌರತ್ವ ನಿರ್ಧರಿಸುವ ಪ್ರಕ್ರಿಯೆಯನ್ನು ನ್ಯಾಯಸಮ್ಮತ, ಕಾನೂನುಬದ್ಧ ಮತ್ತು ತರ್ಕಬದ್ಧ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಸ್ವಾಗತಾರ್ಹ. ಯಾವುದೊಂದು ತೀರ್ಪು ಕೊಟ್ಟಿದೆ ಆ ತೀರ್ಪನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಾರತೀಯ ಪೌರತ್ವವನ್ನು ಸಾಬೀತುಪಡಿಸತಕ್ಕಂಥ ಹೊಣೆಯ ವ್ಯಕ್ತಿಯ ಮೇಲೆ ಇದೆ. ಡೆಫಿನೆಟ್ಲಿ ಹೌದು. ಯಾಕಿದು ಸುದ್ದಿ ಯಾಕೆ ಬಂತು ಅಂತ ನೋಡೋದಾದ್ರೆ ನೋಡಿ, ಈ ಸುದ್ದಿ ಈಗ ನಮ್ಮ ದೇಶದಲ್ಲಿ ಒಂದು SIR ಪ್ರಕ್ರಿಯೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ನಡೀತಾ ಇದೆ, ಇದರ ಭಾಗವಾಗಿ ಪೌರತ್ವದ ವಿಚಾರವನ್ನು ಒಂದು ಮುನ್ನೆಲೆಗೆ ತಂದಿದ್ದಾರೆ ಅಷ್ಟೇ. ಈ ಪೌರತ್ವದ ಬಗ್ಗೆ ನಾವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಜಸ್ಟ್ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತ ಹೇಳಿದ್ರೆ, ಪೌರತ್ವ ಅಂದರೆ ಏನು, ಬೇಸಿಕಲಿ ಒಬ್ಬ ವ್ಯಕ್ತಿ ಒಂದು ದೇಶದ ನಡುವಿನ ಕಾನೂನುಬದ್ಧ ಸಂಬಂಧ ಆಗಿದೆ. ಒಂದು ವ್ಯಕ್ತಿ ಅಥವಾ ಒಂದು ದೇಶದ ನಡುವೆ ಇರತಕ್ಕಂಥ ಒಂದು ಕಾನೂನುಬದ್ಧ ಸಂಬಂಧವೇ ಪೌರತ್ವ ಅಂತ ಹೇಳಿ ಕರಿಬೋದಾಗಿರುತ್ತೆ. ನಮ್ಮ ಭಾರತದ ಸಂವಿಧಾನದಲ್ಲಿ ಈ ಒಂದು ಪೌರತ್ವವನ್ನು ಯಾವ ವಿಧಿಯಿಂದ ಯಾವ ವಿಧಿಯವರೆಗೂ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಸಂವಿಧಾನದ ವಿಧಿ 5ರಿಂದ ಹಿಡಿದು 11ರವರೆಗೆ ಪೌರತ್ವದ ಬಗ್ಗೆ ಭಾರತದ ಸಂವಿಧಾನ ಹೇಳುತ್ತೆ. ಮತ್ತು ಪೌರತ್ವಕ್ಕೆ ಸಂಬಂಧಿಸಿದಂತಹ ಒಂದು ಕಾಯ್ದೆ ಯಾವಾಗ ಬಂತು, ಸಿಟಿಸನ್ಶಿಪ್ ಆಕ್ಟ್ ಅಂತ ಹೇಳಿದ್ರೆ ಅದು 1955ಕ್ಕೆ ಬಂದಿರುತ್ತೆ. ನಂತರ ಪೌರತ್ವವನ್ನು ಪಡಿತಕ್ಕಂತಹ 5 ವಿಧಾನಗಳು ಯಾವ್ಯಾವು ಅಂತ ಹೇಳಿದ್ರೆ, ಜನನದಿಂದ ಬೈ ಬರ್ತ್ ತಗೋಬಹುದು ನಾವು, ಅದೇ ರೀತಿಯಾಗಿ ವಂಶ ಪಾರಂಪರ್ಯದಿಂದ ಬರುತ್ತೆ ಬೈ ಡಿಸೆಂಟ್, ನಂತರ ರಿಜಿಸ್ಟ್ರೇಷನ್ ಮೂಲಕ ಬರುತ್ತೆ, ನಂತರ ನ್ಯಾಚುರಲ್ ಆಗಿ ಬರುತ್ತೆ ನೈಸರ್ಗೀಕರಣದ ಮೂಲಕ, ನಂತರ ಕೊನೆಯದಾಗಿ ಭೂಪ್ರದೇಶ ವಿಲೀನದ ಮೂಲಕ. ಭೂಪ್ರದೇಶದ ವಿಲೀನ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಆಸ್ಟ್ರೇಲಿಯಾ ಒಂದಿದೆ, ಪಕ್ಕದ ಒಂದು ರಾಷ್ಟ್ರ, ಅಥವಾ ಶ್ರೀಲಂಕಾ ಪಕ್ಕದಲ್ಲಿ ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರ ನಮ್ಮ ಭಾರತಕ್ಕೆ ವಿಲೀನ ಆದರೆ ಆ ಒಂದು ಶ್ರೀಲಂಕಾದಲ್ಲಿರ್ತಕ್ಕಂತಹ ಎಲ್ಲ ನಾಗರಿಕರು ಭಾರತದ ಪೌರತ್ವವನ್ನು ಪಡ್ಕೋತಾರೆ. ಈ ರೀತಿಯಾಗಿ ಹಾಗಾದರೆ ಪೌರತ್ವವನ್ನು ಯಾವ್ಯಾವ ರೀತಿಯಾಗಿ ಕಳ್ಕೋತಾರೆ ಅಂತೇಳಿ ನಾವು ನೋಡಿದಾಗ, ಒಂದು ತ್ಯಜಿಸೋದ್ರಿಂದ ಕಳ್ಕೋತಾರೆ. ನೆಕ್ಸ್ಟು ನಮಗೆ ಈ ಒಂದು ಪೌರತ್ವ ಬೇಡ ಅಂತೇಳಿ ನಾವೇ ಅದನ್ನ ತ್ಯಜಿಸೋದ್ರಿಂದ ಹೋಗುತ್ತೆ. ಆದರೆ ನಂತರದಲ್ಲಿ ರದ್ದು ಮಾಡೋದ್ರಿಂದ ಈ ಒಂದು ಪೌರತ್ವ ಹೋಗುತ್ತೆ. ಸ್ವಯಂ ಪ್ರೇರಿತವಾಗಿ ಮತ್ತೊಂದು ದೇಶದ ಪೌರತ್ವವನ್ನು ನಾವೇನಾದರೂ ಪಡ್ಕೊಂಡ್ರೆ ಆಗಲೂ ಸಹ ಈ ಒಂದು ಪೌರತ್ವ ಹೋಗುತ್ತೆ. ನಂತರ ಕಾನೂನುಬದ್ಧ ಕಾರಣಗಳಿಂದ ಸರ್ಕಾರದ ಒಂದು ಸರ್ಕಾರನೇ ಪೌರತ್ವ ಅಂತಕ್ಕಂಥದ್ದನ್ನ ಹಿಂತೆಗೆದುಕೊಳ್ಳುತ್ತೆ. ಈ 3 ಕಾರಣಗಳಿಂದ ನಮ್ಮ ಪೌರತ್ವ ಹೋಗಬಹುದು, ಅಂದರೆ ಕಳೆದುಕೊಳ್ಳಬಹುದು. ಆ್ಯಂಡ್ ಪೌರತ್ವಕ್ಕೆ ರಿಲೇಟೆಡ್ ಆಗಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು, ಭಾರತದಲ್ಲಿ ಕೇವಲ ಏಕ ಪೌರತ್ವ ಜಾರಿಯಲ್ಲಿದೆ, ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಪೌರತ್ವ ಜಾರಿಯಲ್ಲಿದೆ. ಆದರೆ ದ್ವಿಪೌರತ್ವ ನಮ್ಮ ಭಾರತದಲ್ಲಿ ಜಾರಿಯಲ್ಲಿಲ್ಲ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಕೊನೆಯದಾಗಿ, ಸಂಸತ್ತಿಗೆ ಪೌರತ್ವದ ಕುರಿತು ಕಾನೂನು ಮಾಡತಕ್ಕಂತಹ ಅಧಿಕಾರ ಸಂವಿಧಾನದ ಯಾವ ವಿಧಿ ಪ್ರಾವಿಷನ್ ಮಾಡಿಕೊಟ್ಟಿದೆ ಅಂತ ಹೇಳಿ ನೋಡಿದಾಗ, ಸಂವಿಧಾನದ 11ನೇ ವಿಧಿ ಪೌರತ್ವಕ್ಕೆ ಸಂಬಂಧಿಸಿದಂತಹ ಕಾನೂನು ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ಕೊಟ್ಟಿದೆ. ಇದಿಷ್ಟು ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಇನ್ಫಾರ್ಮೇಷನ್. ನಂತರದಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಜಾವಾಣಿ ಪತ್ರಿಕೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಪತ್ರಿಕೆಯಲ್ಲಿ ಆಗಿರ್ಬೋದು ಬರ್ತಕ್ಕಂತಹ ಎಲ್ಲ ಅಂಕಣಗಳು ಸಹ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗೋದಿಲ್ಲ. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ ಉಪವಾಸದ ಬಗ್ಗೆ ಒಂದು ನೈತಿಕ ಪ್ರಶ್ನೆಗಳು ಅಂತ ಹೇಳಿ ಒಂದು ಅಂಕಣವನ್ನು ಬರೆದಿದ್ದಾರೆ, ವಿಮರ್ಶಾತ್ಮಕ ರೀತಿಯಲ್ಲಿ ಬರೆದಿದ್ದಾರೆ. ಆದರೆ ನಾವು ಇಲ್ಲಿ ಉಪವಾಸ ಅಂದ ತಕ್ಷಣ ನಾವು ಹಿಸ್ಟ್ರಿಗೆ ಲಿಂಕ್ ಮಾಡೋದಾದರೆ ನಾವು ವೆರಿ ಫಸ್ಟ್ ಗಾಂಧೀಜಿಯವರ ಒಂದು ಉಪವಾಸ ಸತ್ಯಾಗ್ರಹವನ್ನು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಅದರಲ್ಲೂ ಕೂಡ 1932ರಲ್ಲಿ ಪೂನಾ ಒಪ್ಪಂದದ ಮೊದಲು ಮಹಾತ್ಮ ಗಾಂಧೀಜಿಯವರು ಪುಣೆಯ ಯರವಾಡ ಜೈಲಿನಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ನಾವು ಈ ಒಂದು ಉಪವಾಸ ಅನ್ನತಕ್ಕಂತಹ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಸ್ಟ್ಯಾಟಿಕ್ ಕ್ವಶನ್ಗೆ ಲಿಂಕ್ ಮಾಡಿ ಒಂದು ಡಿಟೇಲ್ಡ್ ಸ್ಟಡಿಯನ್ನು ಈ ಹಿಂದೆ ನಾವು ನೋಡಿದ್ವಿ ನಮ್ಮ ಪ್ರೀವಿಯಸ್ ಡೇ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ. ಸೊ ಗಾಂಧೀಜಿಯವರು ಯಾಕೆ ಉಪವಾಸವನ್ನು ಕೈಗೊಳ್ತಾರೆ ಅಂತ ಹೇಳಿದ್ರೆ, 1931ರಲ್ಲಿ 2ನೇ ದುಂಡು ಮೇಜಿನ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಬ್ರಿಟಿಷ್ ಪ್ರಧಾನಿಯಾಗಿರ್ತಕ್ಕಂತಹ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರು ಒಂದು ತೀರ್ಪನ್ನು ಪ್ರಕಟಿಸ್ತಾರೆ. ಆ ತೀರ್ಪು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಕೋಮು ಆಧಾರಿತ ತೀರ್ಪಾಗಿರುತ್ತೆ. ಅಂದರೆ ಅಸ್ಪೃಶ್ಯರು ಏನಿದ್ದಾರೆ, ಆಗಿನ ಕಾಲದ ಅಸ್ಪೃಶ್ಯರು ಏನಿದ್ದಾರೆ ಅವರಿಗೆ ಕೋಮು ಆಧಾರಿತವಾಗಿ ಮತಗಟ್ಟೆಯನ್ನು ಅವರು ಅನುಮತಿಯನ್ನು ಕೊಡ್ತಾರೆ. ಇದನ್ನು ವಿರೋಧಿಸಿ ನಮ್ಮ ಭಾರತ ಇದರಿಂದ ಇಬ್ಬಾಗ ಆಗುತ್ತೆ ಅಂತೇಳಿ ಭಾವಿಸಿದಂಥ ನಮ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಪುಣೆಯ ಯರವಾಡ ಜೈಲಿನಲ್ಲಿ ಉಪವಾಸಕ್ಕೆ ಕೂರ್ತಾರೆ. ನಂತರ ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ನಡುವೆ ಒಂದು ಪೂನಾ ಒಪ್ಪಂದ ಆಗುತ್ತೆ. ಈ ಒಂದು ಪೂನಾ ಒಪ್ಪಂದದ ಬಳಿಕ ತಮ್ಮ ಉಪವಾಸವನ್ನು ಇವರು ತ್ಯಜಿಸ್ತಾರೆ. ನಂತರ ಇತಿಹಾಸದಲ್ಲಿ ನೋಡಿದಾಗ ಪೊಟ್ಟಿ ಶ್ರೀರಾಮುಲು ಅವರನ್ನು ನಾವು 2ನೇದಾಗಿ ನೆನಪಲ್ಲಿಟ್ಕೋಬೇಕಾಗುತ್ತೆ. ಭಾಷಾ ಆಧಾರದ ಮೇಲೆ, ಅದರಲ್ಲೂ ಸಹ ತೆಲುಗು ಭಾಷಿಕರ ಪ್ರತ್ಯೇಕ ಒಂದು ತೆಲುಗು ರಾಜ್ಯವನ್ನು ಘೋಷಣೆ ಮಾಡಬೇಕು ಅಂತೇಳಿ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಇದರ ಒಂದು ರಿಸಲ್ಟ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, 1953ರಲ್ಲಿ ತೆಲುಗು ಭಾಷಿಕರ ರಾಜ್ಯವಾಗಿ ಆಂಧ್ರ ಪ್ರದೇಶ ಜನ್ಮ ತಾಳುತ್ತೆ. ಅದೇ ರೀತಿಯಾಗಿ 1956ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಭಾಷಾ ಆಧಾರದ ಮೇಲೆ ರಾಜ್ಯಗಳು ರಚನೆ ಆಗ್ತವೆ. ಇದರ ಅನ್ವಯ 14 ಹೊಸ ರಾಜ್ಯಗಳು ಜನ್ಮ ತಾಳ್ತವೆ. ಅದರಲ್ಲಿ ನಮ್ಮ ಮೈಸೂರು ಕೂಡ ಒಂದು. ಅದೇ ರೀತಿಯಾಗಿ ಸುಮಾರು 6 ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಸಹ ಜಾರಿಗೆ ಬರ್ತವೆ. ನಂತರದಲ್ಲಿ ನಮ್ಮ ಕರ್ನಾಟಕ 1956ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಮೈಸೂರು ರಾಜ್ಯ 1973ರಲ್ಲಿ ಏನಾಗುತ್ತೆ, ನವೆಂಬರ್ 1ನೇ ತಾರೀಕು ಕರ್ನಾಟಕ ಅಂಥೇಳಿ ಮರುನಾಮಕರಣಗೊಳ್ಳುತ್ತೆ. ಈ ಮೂಲಕ ಕರ್ನಾಟಕ 1973 ನವೆಂಬರ್ 1ನೇ ತಾರೀಕು ಏಕೀಕರಣಗೊಳ್ಳುತ್ತೆ. ಇದಿಷ್ಟು ಉಪವಾಸಕ್ಕೆ ಸಂಬಂಧಿಸಿದಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ನು. ನಂತರ ಸುದ್ದಿಯನ್ನು ನಾವು ನೋಡೋದಾದರೆ, ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ. ನಾರಾಯಣ ಗುರು ಪೆರಿಯಾರ್ ಚಿಂತನೆ ಕನ್ನಡಕ್ಕೆ ಆಂಗ್ಲ ಭಾಷಾ ಪ್ರೌಢಿಮೆ ಕರೆಕ್ಷಕ್ಕೆ ಬಿಡಿ.
ಬೀದಿ ಬದಿ ವ್ಯಾಪಾರಿಗಳ ತೆರವು ನಿಲ್ಲಿಸಲು ಮನವಿ. ಮೆಟ್ರೋ ದಂಡ ಪ್ರಮಾಣ. ನಂತರ ದಶಕಗಳ ಬಳಿಕ ಮಳೆಗಾಲದಲ್ಲಿ ಬಿಸಿಲತೆಗೆ. ಇದು ಎಲ್ನಿನೋ ಎಫೆಕ್ಟ್. ಈಗಾಗಲೇ ನಾವು ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. ನೆಕ್ಸ್ಟು ಅಗ್ನಿ ಸುರಕ್ಷತೆ ಇಲ್ಲದಿದ್ದರೆ ಕ್ರಿಮಿನಲ್ ಮೊಕದ್ದಮೆ ಇಲ್ಲ. ಸೊ ಈ ದಿನದ ಒಂದು ದಿನಾಂಕ 18/7/2026 ಪತ್ರಿಕೆಯಲ್ಲಿ ಇದಿಷ್ಟು ಸುದ್ದಿಗಳು ಮಾತ್ರ. ಅಂದರೆ ಈಗ ಮೊದಲನೇದಾಗಿ ನಾವು ಚಾಬಹಾರ್ ಬಂದರಿನ ಬಗ್ಗೆ ಚರ್ಚೆ ಮಾಡಿದ್ವಿ. ನಂತರ RBI ಅಂಡರ್ಲಿ ಬರ್ತಕ್ಕಂತಹ ಒಂದು ಹೊಸದಾಗಿ ಒಂದು ಪಾಲಿಮರ್ ನೋಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ನೋಡಿದ್ವಿ. ಅದೇ ರೀತಿಯಾಗಿ ವಿಶ್ವದ ಉದ್ದದ ಜಲಜನಕ ಚಾಲಿತ ರೈಲು ಹಾಗೂ ನಮ್ಮ ಭಾರತದ ಮೊದಲ ಜಲಜನಕ ಚಾಲಿತ ರೈಲನ್ನು ನೋಡಿದ್ವಿ. ಪೌರತ್ವದ ಬಗ್ಗೆ ನೋಡಿದ್ವಿ. ಅದೇ ರೀತಿ ಉಪವಾಸದ ಬಗ್ಗೆ ನೋಡಿದ್ವಿ. ಇದಿಷ್ಟು ಎಕ್ಸಾಮ್ ಓರಿಯೆಂಟೆಡ್ ಆಗಿ ತುಂಬ ಇಂಪಾರ್ಟೆಂಟ್ ಇರತಕ್ಕಂತಹ ಒಂದು ಟಾಪಿಕ್ಸ್ ಆಗಿರುತ್ತೆ. ನಂತರ ಹಸೀನಾ ಹಸ್ತಾಂತರ ಬಾಂಗ್ಲಾ ಕೋರಿಕೆ ಪರಿಶೀಲನೆಯಲ್ಲಿ ಭಾರತ ಅಂತೆ. ಬಾಂಗ್ಲಾದ ಪ್ರಧಾನಿಯಾಗಿದ್ದಂತಹ ಅಂದರೆ ಈ ಹಿಂದಿನ ಪ್ರಧಾನಿಯಾಗಿದ್ದಂತಹ ಹಸೀನಾ ಅವರು ಪ್ರಸ್ತುತ ನಮ್ಮ ಭಾರತದ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಇವರನ್ನು ಹಸ್ತಾಂತರ ಮಾಡೋದಕ್ಕೆ ಬಾಂಗ್ಲಾದೇಶ ಒಂದು ಕೋರಿಕೆಯನ್ನು ಇಟ್ಟಿದೆ. ಇದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂಥೇಳಿ ಭಾರತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ದಿನದ ಅಂದರೆ ದಿನಾಂಕ 18/7/2026 ಪ್ರಜಾವಾಣಿ ಪತ್ರಿಕೆಯ ಪರೀಕ್ಷಾಧಾರಿತ ಒಂದು ಮಾಹಿತಿ. ನಂತರ ದಿನಾಂಕ 19/7/2026 ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆಯನ್ನು ನಾವು ನೋಡೋಣ. ನೋಡಿ, ದಿನಾಂಕ 19 ಜುಲೈ 2026 ಒಂದು ಪ್ರಜಾವಾಣಿ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ನಾವು ಮುಂದುವರಿಸೋಣ. ಮೊದಲನೇದಾಗಿ ಮುಖಪುಟದಲ್ಲಿ ಸೂಕ್ಷ್ಮ ಕಲ್ಮಶ ಮಾಲಿನ್ಯದ ಪಾಶ ಅಂತ ಹೇಳಿ ಇದೆ. ಇದು ನೋಡಿ, ಮಾಲಿನ್ಯ ಅಂದರೆ ಪೊಲ್ಯೂಷನ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಬಂದರೂ ಸಹ ಅದು ಜಸ್ಟ್ ಕರೆಂಟ್ ಅಫೇರ್ಸ್ ಮಾತ್ರ ಆಗೋದಿಲ್ಲ, ಅದು ಒಂದು ಡೈನಮಿಕ್ ಪಾರ್ಟ್ ಆಗಿರುತ್ತೆ. ಅಂದರೆ ಸ್ಟಾಟಿಸ್ಟಿಕಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಅದೇ ರೀತಿಯಾಗಿ ಕರೆಂಟ್ ಅಫೇರ್ಸಲ್ಲೂ ಸಹ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ವಿಚಾರವಾಗಿ ಏನೇ ಒಂದು ಯೋಜನೆಗಳು ಅಥವಾ ನೀತಿಗಳು ಅಥವಾ ಘೋಷಣೆಗಳು ಆದರೂ ಸಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತ ಈ ಒಂದು ಮುಖಪುಟದಲ್ಲಿ ಯಾವುದೇ ಆ ರೀತಿಯಾಗಿರ್ತಕ್ಕಂಥ ಸುದ್ದಿಗಳು ಇಲ್ಲ, ಆದರೆ ಮಾಲಿನ್ಯದ ರಿಲೇಟೆಡ್ ಆಗಿ ನಾವು ಓದ್ಕೋಬೇಕಾಗುತ್ತೆ. ಆದರೆ ಈ ಒಂದು ಮುಖಪುಟದಲ್ಲಿ ಇನ್ನೊಂದು ಸುದ್ದಿ ಇದೆ. ದೇಶದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 ಅನ್ನು ಇಲ್ಲಿ ಉಡಾವಣೆ ಮಾಡಲಾಗಿದೆ. ಇದರ ಸುದ್ದಿಯನ್ನು ನಾವು ನೋಡೋದಾದರೆ ಇದು ತುಂಬ ಎಕ್ಸಾಮ್ ಓರಿಯೆಂಟೆಡ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ. 450 ಕಿಲೋಮೀಟರ್ ಭೂಮಿಯಿಂದ ಎತ್ತರದಲ್ಲಿರ್ತಕ್ಕಂಥ ಒಂದು ಕಕ್ಷೆ, 400+ ಬಾಹ್ಯಾಕಾಶ ನವೋದ್ಯಮ ಸಂಸ್ಥೆಗಳು, 28 ವರ್ಷ ಸ್ಕೈರೂಟ್ ತಂಡದ ಸದಸ್ಯರ ಸರಾಸರಿ ವಯಸ್ಸು, 350 kg ತೂಕದ ಉಪಗ್ರಹ ಸಾಗಿಸುವಂತಹ ಸಾಮರ್ಥ್ಯ. ವಿಕ್ರಮ್ 1 ಉಡಾವಣೆ ಸಮಯ ಶನಿವಾರ ಮಧ್ಯಾಹ್ನ 12:05. ನೀವು ಭಾರತವು ಹೆಮ್ಮೆ ಪಡುವಂತೆ ಮಾಡಿದ್ದೀರಿ, ದೇಶದ ಕನಸುಗಳನ್ನು ಬಾಹ್ಯಾಕಾಶದಲ್ಲಿ ನೆಟ್ಟಿದ್ದೀರಿ, ಇದು ಐತಿಹಾಸಿಕ ಕ್ಷಣ ಅಂತೇಳಿ ನರೇಂದ್ರ ಮೋದಿಯವರು ಈ ಒಂದು ವಿಜ್ಞಾನಿಗಳನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗಾದರೆ ದೇಶದ ಮೊದಲ ಖಾಸಗಿ ರಾಕೆಟ್ ಆಗಿರತಕ್ಕಂಥ ವಿಕ್ರಮ್ 1 ಇದರ ಬಗ್ಗೆ ನಾವು ಡಿಟೇಲ್ಡ್ ಆಗಿ ನೋಡೋಣ. ಇದರ ರಿಲೇಟೆಡ್ ಆಗಿ ನಾವು ಸ್ಟಾಟಿಕ್ ಕ್ವಶನನ್ನು ಲಿಂಕ್ ಮಾಡ್ತಾ ಹೋಗೋಣ. ನೋಡಿ, ಉಪವಾಸದ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಬೇಕಾದ್ರೆ ಎಲ್ಲವನ್ನೂ ನೋಡಿದ್ವಿ. ನಮ್ಮ ಭಾರತದ ಸಂವಿಧಾನದಲ್ಲಿ ನಮಗೆ ಇರತಕ್ಕಂತಹ ಒಂದು ಮೂಲಭೂತ ಹಕ್ಕುಗಳಲ್ಲಿ ಕೆಲವೊಂದು ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂವಿಧಾನದ 19ನೇ ವಿಧಿ ಅಡಿಯಲ್ಲಿ ಸುಮಾರು 6 ರೀತಿಯಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 19(1)(a) ಮತ್ತು 19(1)(b) ಅಡಿಯಲ್ಲಿ ಕೆಲವೊಂದು ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಶಾಂತಿಯುತ ನಿರಶನ, ಧರಣಿ ಮತ್ತು ಒಂದು ಉಪವಾಸ ಸತ್ಯಾಗ್ರಹದ ಬಗ್ಗೆ ಸಹ ಇಲ್ಲಿ ಉಲ್ಲೇಖ ಇದೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆಯೂ ಸಹ ಇಲ್ಲಿ ಉಲ್ಲೇಖ ಇದೆ. ಈ ಒಂದು ಹಕ್ಕುಗಳ ಅಡಿಯಲ್ಲಿ ನಾವು ನಮ್ಮ ಇಚ್ಛೆಯನ್ನು ಅಥವಾ ಅಭಿವ್ಯಕ್ತಿಯನ್ನು ಅಥವಾ ಸಭೆಯನ್ನು ಸೇರಿರ್ತಕ್ಕಂಥ ಎಲ್ಲವೂ ಸಹ ಇಲ್ಲಿ ಅಡಕಗೊಂಡಿರುತ್ತೆ. ಸೊ ಮಹಾತ್ಮ ಗಾಂಧಿಯವರು ಈ ಉಪವಾಸ ಸತ್ಯಾಗ್ರಹದ ಒಂದು ತತ್ವವನ್ನು ಯಾವ ರೀತಿ ಪ್ರಾರಂಭ ಮಾಡಿದ್ರು ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಂತರ ಪುಟ್ಟಿ ಶ್ರೀರಾಮುಲು ಬಗ್ಗೆ ಮಾಡಿದ್ವಿ. ಅದೇ ರೀತಿಯಾಗಿ ಇರೋಮ್ ಶರ್ಮಿಳಾ ಅವರು ಮಣಿಪುರದ ಉಕ್ಕಿನ ಮಹಿಳೆ ಅಂತೇಳಿ ಏನು ಕರಿತೀವಿ, ಇವರು 2000ನೇ ಇಸ್ವಿಯಿಂದ 2016ನೇ ಇಸ್ವಿವರೆಗೂ ಆಪ್ಸಾ ಕಾಯ್ದೆಯನ್ನು ವಿರೋಧಿಸಿ ಇವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ನಂತರ ಪ್ರಸ್ತುತ ಈಗ ಚರ್ಚೆಯಲ್ಲಿರ್ತಕ್ಕಂಥದ್ದು ಸೋನಮ್ ವಾಂಗ್ಚುಕ್ ಅಂತಕ್ಕಂಥವರು, ಇವರು ಪರೀಕ್ಷಾ ಪದ್ಧತಿಗಳ ಸುಧಾರಣೆಗಾಗಿ ಪ್ರಸ್ತುತ ಒಂದು ಉಪವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮಾಡಿ ಪ್ರಸ್ತುತ ಹಾಸ್ಪಿಟಲೈಸ್ ಆಗಿದ್ದಾರೆ ಅವರು. ಈ ಸುದ್ದಿಯನ್ನು ಹಿಂದೆ ನೋಡಿದ್ವಿ ನಾವು. ಸೊ ಈಗ ವಿಕ್ರಮ್ 1 ಅಂತಕ್ಕಂತಹ ಒಂದು ಖಾಸಗಿ ರಾಕೆಟ್ ಉಡಾವಣೆ ಮಾಡಿದ್ದಾರೆ. ಹಾಗಾದರೆ ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ನೋಡಿ, ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ. ನೋಡಿ, ವಿಕ್ರಮ್ 1 ಅಂತಕ್ಕಂಥ ಒಂದು ರಾಕೆಟನ್ನು ನಾವು ಡೀಟೇಲ್ಡಾಗಿ ನೋಡಬೇಕು ಅಂತ ಹೇಳಿದ್ರೆ ಇದರ ಹಿನ್ನೆಲೆಗೆ ಹೋಗಬೇಕಾಗುತ್ತೆ. ಅಂದರೆ ಇಸ್ರೋ ಸ್ಥಾಪನೆಗೆ ನಾವು ಹೋಗಬೇಕಾಗುತ್ತೆ. ಯಾಕಂದರೆ ಎಲ್ಲಿಂದ ಉಡಾವಣೆ ಆಯಿತು, ಇದರ ಹಿನ್ನೆಲೆ ಏನು ಅಂತ ನೋಡಿದಾಗ ಇದು ಆಟೋಮೆಟಿಕಲಿ ಬರುತ್ತೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತೇಳಿ ವಿಕ್ರಮ್ ಸಾರಾಭಾಯಿ ಅವರನ್ನು ಕರೀತಾರೆ. 1962ರಲ್ಲಿ ಇವರೇನು ಮಾಡ್ತಾರೆ, ಇಂಕೋಸ್ಪಾರನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಇಂಕೋಸ್ಪಾರ್ ಅಂದರೆ ಏನು, ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತೇಳಿ 1962ರಲ್ಲಿ ವಿಕ್ರಮ್ ಸಾರಾಭಾಯಿ ಅವರು ಪ್ರಾರಂಭ ಮಾಡ್ತಾರೆ.
ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಅಥವಾ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಡಿಯಲ್ಲಿ ಇದು ಸ್ಥಾಪನೆ ಆಗುತ್ತೆ. ಇದರ ಅಡಿಯಲ್ಲಿ 1963ರಲ್ಲಿ ಮೊದಲ ರಾಕೆಟನ್ನು ಉಡಾವಣೆ ಮಾಡಲಾಗುತ್ತೆ. ಇದನ್ನು ಕೇರಳದ ತುಂಬ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ನಿಂದ ಉಡಾವಣೆ ಮಾಡಲಾಗುತ್ತೆ 1963ರಲ್ಲಿ ಮೊದಲ ಬಾರಿಗೆ. ಹಾಗಾದರೆ ಇಸ್ರೋ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನಾವು ನೋಡಿದಾಗ 1969ರಲ್ಲಿ ಆಗಸ್ಟ್ 15ನೇ ತಾರೀಕು ಇಸ್ರೋ ಸ್ಥಾಪನೆ ಆಗುತ್ತೆ. ಆಗಸ್ಟ್ 15ರಂದು. ಸೊ ಇಲ್ಲಿ ಇಸ್ರೋ ಅಂದರೆ ಇದರ ಒಂದು ವಿಸ್ತೃತ ರೂಪ ಏನು ಅಂತ ನೋಡಿದಾಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಆಗಿರುತ್ತೆ. ಇನ್ಕೋಸ್ಪಾರನ್ನು ವಿಸ್ತರಿಸಿ ಇಸ್ರೋ ಸ್ಥಾಪಿಸಲಾಯಿತು. ಈ ಒಂದು ಇನ್ಕೋಸ್ಪಾರನ್ನ ಒಂದು ಮುಂದುವರೆದ ಭಾಗವೇ ನಮ್ಮ ಇಸ್ರೋ ಆಗಿರುತ್ತೆ. ಇದರ ಉದ್ದೇಶ ಅಂದರೆ ಇಸ್ರೋನ ಒಂದು ಉದ್ದೇಶ ಯಾಕೆ ಸ್ಥಾಪನೆ ಮಾಡಲಾಯಿತು ಅಂತ ಹೇಳಿ ನೋಡಿದಾಗ ಉಪಗ್ರಹಗಳನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ಅದೇ ರೀತಿಯಾಗಿ ಉಡಾವಣಾ ವಾಹನಗಳ ನಿರ್ಮಾಣ ಮಾಡೋದಕ್ಕೋಸ್ಕರ, ಅದೇ ರೀತಿಯಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ರಾಷ್ಟ್ರೀಯ ಅಭಿವೃದ್ಧಿಗೆ ಬಳಸೋದಕ್ಕೋಸ್ಕರ ಇಸ್ರೋವನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತೇಳಿ ವಿಕ್ರಮ್ ಸಾರಾಭಾಯಿ ಅವರನ್ನು ಕರೀತಾರೆ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಈಸಿಯಾಗಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಒಂದು ಟೈಮ್ ಲೈನ್ ಯಾವ ರೀತಿ ಅಂತ ಹೇಳಿದ್ರೆ 1962ರಲ್ಲಿ ಇನ್ಕೋಸ್ಪಾರನ್ನು ಸ್ಥಾಪನೆ ಮಾಡಲಾಗ್ತಾರೆ. ಯಾರು ಮಾಡ್ತಕ್ಕಂಥದ್ದು? ವಿಕ್ರಮ್ ಸಾರಾಭಾಯಿ ಅವರು. ಸೊ ಇದರ ಅಡಿಯಲ್ಲಿ 1963ರಲ್ಲಿ ಕೇರಳದ ತುಂಬಾ ಸ್ಟೇಷನ್ನಿಂದ ಒಂದು ಮೊದಲ ರಾಕೆಟನ್ನು ಉಡಾವಣೆ ಮಾಡ್ತಾರೆ. 1969 ಆಗಸ್ಟ್ 15ನೇ ತಾರೀಕು ಇಸ್ರೋ ಅನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಇರುತ್ತೆ. ಆ್ಯಂಡ್ ಉಡಾವಣಾ ಕೇಂದ್ರ ಇರತಕ್ಕಂಥದ್ದು ಶ್ರೀಹರಿಕೋಟ, ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಉಡಾವಣಾ ಕೇಂದ್ರ ಇರುತ್ತೆ ಇಸ್ರೋದ್ದು. ನಂತರ 2022ರಲ್ಲಿ ಸ್ಕೈರೂಟ್ ಸಂಸ್ಥೆ, ಅಂದರೆ ಈ ಸ್ಕೈರೂಟ್ ಅನ್ನತಕ್ಕಂಥದ್ದು ಒಂದು ಪ್ರೈವೇಟ್ ಕಂಪನಿ ಆಗಿರುತ್ತೆ. ಈ ಒಂದು ಪ್ರೈವೇಟ್ ಕಂಪನಿ 2018ರಲ್ಲಿ ನಮ್ಮ ಇಸ್ರೋದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂತಹ ಹಲವಾರು ವಿಜ್ಞಾನಿಗಳನ್ನು ಒಳಗೊಂಡು ಈ ಒಂದು ಸ್ಕೈರೂಟ್ ಸಂಸ್ಥೆ ಸ್ಥಾಪನೆ ಆಗಿರುತ್ತೆ. ಈ ಒಂದು ಸ್ಕೈರೂಟ್ ಸಂಸ್ಥೆಯಿಂದ ಏನಾಗುತ್ತೆ, ವಿಕ್ರಮ್ ಎಸ್ ಅನ್ನತಕ್ಕಂತಹ ಭಾರತದ ಮೊದಲ ಖಾಸಗಿ ರಾಕೆಟ್ ಉಡಾವಣೆ ಆಗುತ್ತೆ. ಈಗ ಉಡಾವಣೆ ಆಗಿರ್ತಕ್ಕಂಥದ್ದು ಖಾಸಗಿ ರಾಕೆಟ್, ಆದರೆ ಅದಕ್ಕೂ ವ್ಯತ್ಯಾಸ ಏನು ಅಂತೇಳಿ ನಾವು ನೋಡಿದಾಗ, ಅಂದರೆ ಈ ಒಂದು ವಿಕ್ರಮ್ ಎಸ್ ಅನ್ನತಕ್ಕಂತಹ ಖಾಸಗಿ ರಾಕೆಟ್ ಒಂದು ಉಡಾವಣಾ ರಾಕೆಟ್ ಆಗಿರುತ್ತೆ. ಇದು ಕಕ್ಷೆಗೆ ಹೋಗಿ ಹಾಗೆ ಹಿಂತಿರುಗುತ್ತೆ, ಅಲ್ಲಿರ್ತಕ್ಕಂತಹ ಎಲ್ಲ ಒಂದು ಆಸ್ಪೆಕ್ಟ್ಸನ್ನು ಅಧ್ಯಯನ ಮಾಡ್ಕೊಂಡು ವಾಪಸ್ ಬರುತ್ತೆ. ಆದರೆ ಪ್ರಸ್ತುತ ಈಗ ಉಡಾವಣೆ ಆಗಿರ್ತಕ್ಕಂಥದ್ದು ವಿಕ್ರಮ್ 1 ಅಂತೇಳಿ ಖಾಸಗಿ ರಾಕೆಟ್ ಆಗಿದೆ. ಇದು ಸಹ ಸ್ಕೈರೂಟ್ ಅಂತಕ್ಕಂತಹ ಒಂದು ಸಂಸ್ಥೆ, ಖಾಸಗಿ ಸಂಸ್ಥೆಯಿಂದ ಉಡಾವಣೆ ಆಗಿರ್ತಕ್ಕಂಥದ್ದು. ಇದು ಭಾರತದ ಮೊದಲ ಖಾಸಗಿ ಕಕ್ಷಾ ಉಡಾವಣಾ ರಾಕೆಟ್. ಅಂದರೆ ಈ ಒಂದು ರಾಕೆಟ್ನಲ್ಲಿ ಒಂದು ಸ್ಯಾಟಲೈಟನ್ನು ಆ ಕಕ್ಷೆಗೆ ಉಡಾವಣೆ ಮಾಡಿದ್ದಾರೆ. ನಂತರ ಆ ಒಂದು ಸ್ಯಾಟಲೈಟ್ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಹಲವಾರು ಅಧ್ಯಯನಗಳನ್ನು ಮಾಡುವುದಕ್ಕೋಸ್ಕರ ಈ ಒಂದು ರಾಕೆಟ್ನಲ್ಲಿರುವ ಒಂದು ಸ್ಯಾಟಲೈಟ್ ಅಂದರೆ ಉಪಗ್ರಹವನ್ನು ಅಲ್ಲೇ ಬಿಟ್ಟು ಬಂದಿದ್ದಾರೆ. ಇದು ವಿಕ್ರಮ್ 1. ವಿಕ್ರಮ್ ಎಸ್ ಬಂದು ಜಸ್ಟ್ ಹೋಗಿ ಬಂದಿರತಕ್ಕಂಥದ್ದು. ವಿಕ್ರಮ್ 1 ಹೋಗಿ ಸ್ಯಾಟಲೈಟನ್ನು ಅಲ್ಲೇ ಡ್ರಾಪ್ ಮಾಡಿ ಬಂದಿರತಕ್ಕಂಥದ್ದು. ಮಿಷನ್ ಆಗಮನ್ ಅನ್ನತಕ್ಕಂತಹ ಒಂದು ಯೋಜನೆಯ ಹೆಸರಿನಲ್ಲಿ ವಿಕ್ರಮ್ 1 ಅನ್ನುವಂತಹ ಒಂದು ಖಾಸಗಿ ರಾಕೆಟನ್ನು ಲಾಂಚ್ ಮಾಡಲಾಗಿದೆ. ಹಾಗಾದರೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಮಗೆ ಇಸ್ರೋ ಸಾಧನೆಗಳು ಏನೆಲ್ಲ ಇದ್ದಾವೆ ಅಂತೇಳಿ ಕೇಳ್ಬೋದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ 1962ರಲ್ಲಿ ಇನ್ಕೋಸ್ಪಾರ್ ಸ್ಥಾಪನೆ ಆಗುತ್ತೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಮೊದಲ ಆರಂಭ ಇಲ್ಲಿಂದ ಪ್ರಾರಂಭ ಆಗುತ್ತೆ. ನಂತರ 63ರಲ್ಲಿ ತುಂಬ ಸ್ಟೇಷನಿಂದ, ಅಂದರೆ ಕೇರಳದಲ್ಲಿರ್ತಕ್ಕಂಥ ಒಂದು ಉಡಾವಣಾ ಕೇಂದ್ರದಿಂದ ಮೊದಲ ರಾಕೆಟನ್ನು ಉಡಾವಣೆ ಮಾಡಲಾಗುತ್ತೆ. 1969 ಆಗಸ್ಟ್ 15ನೇ ತಾರೀಕು ಇಸ್ರೋ ಸ್ಥಾಪನೆ ಆಗುತ್ತೆ. ನಂತರ ಇದರ ಒಂದು ಹೆಡ್ ಕ್ವಾರ್ಟರ್ ಬ್ಯಾಂಗ್ಳೂರು ಆಗಿರುತ್ತೆ. ಹಾಗಾದರೆ 1975ರಲ್ಲಿ ಮೊದಲ ಒಂದು ಉಪಗ್ರಹವನ್ನು, ನಮ್ಮ ಆರ್ಯಭಟ್ಟ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ. ನಂತರದ ಸಾಧನೆಯನ್ನು ನೋಡೋದಾದರೆ 1980ರಲ್ಲಿ ರೋಹಿಣಿ 1 ಅನ್ನತಕ್ಕಂಥ ಒಂದು ಭಾರತದ ಮೊದಲ ಸ್ವದೇಶಿ ಉಡಾವಣಾ ವಾಹನವನ್ನು ಹೊಂದಿರತಕ್ಕಂತಹ ಒಂದು ರಾಕೆಟನ್ನು ಕಕ್ಷೆಗೆ ಸೇರಿಸ್ತಾರೆ. ನಂತರ 1984ರಲ್ಲಿ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶಕ್ಕೆ ಹೋದಂತಹ ಮೊದಲ ಭಾರತೀಯ ಆಗಿ ಗುರುತಿಸಿಕೊಳ್ತಾರೆ. ನಂತರ 1994ರಲ್ಲಿ PSLV ಯಶಸ್ವಿ ಉಡಾವಣೆ ಮಾಡಲಾಗುತ್ತೆ. ಇದು ಇಸ್ರೋದ ಅತ್ಯಂತ ವಿಶ್ವಾಸಾರ್ಹ ಉಡಾವಣಾ ವಾಹನ ಆಗಿರುತ್ತೆ. ನಂತರದಲ್ಲಿ 2001ರಲ್ಲಿ GSLV ಮೊದಲ ಉಡಾವಣೆ ಮಾಡಲಾಗುತ್ತೆ. ಭಾರೀ ಉಪಗ್ರಹಗಳ ಉಡಾವಣೆ ಇದಾಗಿರುತ್ತೆ. ನಂತರ 2008ರಲ್ಲಿ ಪ್ರತಿಷ್ಠಿತ ಚಂದ್ರಯಾನ 1 ಇದು ಉಡಾವಣೆ ಆಗುತ್ತೆ. ಚಂದ್ರನಲ್ಲಿ ನೀರಿನ ಅಣುಗಳ ಪತ್ತೆಯಾಗುತ್ತೆ. 2008ರಲ್ಲಿ ಉಡಾವಣೆ ಮಾಡಲಾಗಿರ್ತಕ್ಕಂತಹ ಒಂದು ಚಂದ್ರಯಾನ ಪ್ರತಿಷ್ಠಿತ ಯೋಜನೆ ಇದು. ಈ ಒಂದು ಯೋಜನೆ ಸಕ್ಸಸ್ ಆಗಿರುತ್ತೆ. ಆದರೆ 2019ರಲ್ಲಿ ಮಾಡಿದಂತಹ ಚಂದ್ರಯಾನ 2 ಏನಾಗುತ್ತೆ, ಇದು ಸ್ವಲ್ಪ ಫೇಲ್ಯೂರ್ ಆಗುತ್ತೆ. ನಂತರ ಮಿಷನ್ ಮಂಗಳಯಾನ ಇದು ಮೊದಲ ಪ್ರಯತ್ನದಲ್ಲೇ ಮಂಗಳ ತಲುಪಿದಂತಹ ಮೊದಲ ದೇಶ ನಮ್ಮ ಭಾರತ. ಇದು 2013ರಲ್ಲಿ ಕೈಗೊಳ್ಳಲಾಗಿರುತ್ತೆ. 2014ರಲ್ಲಿ ಸ್ವದೇಶಿ ಕ್ರಯೋಜನಿಕ್ ಎಂಜಿನನ್ನು ಯಶಸ್ವಿಯಾಗಿ GSLVಗೆ ಯಶಸ್ವಿಯಾಗಿ ಕಳಿಸ್ಕೊಟ್ಟಿರ್ತಾರೆ.
ಇಲ್ಲಿ GSLV ಅಂತ ಹೇಳಿದ್ರೆ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳಿ. ಸೊ ಇದಕ್ಕೆ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಮೈಲಿಗಲ್ಲು ಈ ಮೂಲಕ ಬರುತ್ತೆ. ನಂತರ 2017ರಲ್ಲಿ PSLV C-37 ಅನ್ನು ಉಡಾವಣೆ ಮಾಡಲಾಗುತ್ತೆ. ಒಂದೇ ಉಡಾವಣೆಯಲ್ಲಿ 104 ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುತ್ತೆ. ನಂತರ 2019ರಲ್ಲಿ ಈಗಾಗಲೇ ಹೇಳಿದ ಹಾಗೆ ಚಂದ್ರಯಾನ 2 ಅನ್ನತಕ್ಕಂಥ ಒಂದು ಮಿಷನನ್ನು ಪ್ರಾರಂಭ ಮಾಡಲಾಗುತ್ತೆ. ಈ ಮೂಲಕ ಉಪಗ್ರಹವನ್ನು ಕಳಿಸ್ಕೊಡ್ಲಾಗುತ್ತೆ. ಆದರೆ ಆರ್ಬಿಟ್ರು ಯಶಸ್ವಿಯಾಗುತ್ತೆ. ವಿಕ್ರಮ್ ಅನ್ನತಕ್ಕಂತಹ ಲ್ಯಾಂಡರ್ ಇಳಿಯುವ ಒಂದು ಟೈಮಲ್ಲಿ ಅದರ ಸಂಪರ್ಕವನ್ನು ಕಳೆದುಕೊಳ್ಳುತ್ತೆ. ಈ ಮೂಲಕವಾಗಿ ಇದು ಫೇಲ್ಯೂರ್ ಆಗುತ್ತೆ. ನಂತರ 2022ರಲ್ಲಿ SSLV ಅನ್ನತಕ್ಕಂತಹ ಒಂದು ಮೊದಲ ಅಭಿವೃದ್ಧಿ ಹಾರಾಟ ಮಾಡಲಾಗುತ್ತೆ. ಇಲ್ಲಿ SSLV ಅಂತ ಹೇಳಿದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ ಇದರ ಮೊದಲ ಅಭಿವೃದ್ಧಿ ಹಾರಾಟ ಮಾಡಲಾಗುತ್ತೆ. ಸಣ್ಣ ಉಪಗ್ರಹ ಉಡಾವಣಾ ವಾಹನದ ಒಂದು ಇದು ಕೂಡ ಇದಾಗಿರುತ್ತೆ, ಅಂದರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಕೂಡ ಆಗಿರುತ್ತೆ. ನಂತರ 2023ರಲ್ಲಿ ಚಂದ್ರಯಾನ 3 ಪ್ರಾರಂಭ ಮಾಡಲಾಗುತ್ತೆ. ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿ ಇಳಿದಂತಹ ಮೊದಲ ದೇಶ ನಮ್ಮ ಭಾರತ ಆಗುತ್ತೆ. 2023ರಲ್ಲಿ ಆದಿತ್ಯ L1 ಭಾರತದ ಮೊದಲ ಸೂರ್ಯ ಅಧ್ಯಯನ ಮಿಷನ್ ಇದನ್ನ ಲಾಂಚ್ ಮಾಡಲಾಗುತ್ತೆ. ನಂತರ 2024ರಲ್ಲಿ ಎಕ್ಸ್ಪೋಸ್ಯಾಟ್ ಭಾರತದ ಮೊದಲ ಎಕ್ಸ್ರೇ ಧ್ರುವೀಕರಣ ಅಧ್ಯಯನ ಉಪಗ್ರಹ ಉಡಾವಣೆ ಮಾಡಲಾಗುತ್ತೆ. 2025ರಲ್ಲಿ ಸ್ಪಾರ್ಡೆಕ್ಸ್ 2 ಉಪಗ್ರಹಗಳ ಯಶಸ್ವಿ ಡಾಕಿಂಗ್ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡಲಾಗುತ್ತೆ. ಇದಿಷ್ಟು ಇಸ್ರೋಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಾಧನೆಗಳ ಟೈಮ್ಲೈನ್ ಆಗಿರುತ್ತೆ, ಅಂದರೆ ವರ್ಷವಾರು ಮಾಹಿತಿ ಇದಾಗಿರುತ್ತೆ. ಸೊ ಇಲ್ಲಿ ವಿಕ್ರಮ್ 1 ಅಂದ ತಕ್ಷಣ ನಮಗೆ ವೆರಿ ಫಸ್ಟ್ ಮೈಂಡ್ಗೆ ಬರಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಭಾರತದ ಪ್ರಪ್ರಥಮ ಮೊದಲ ಖಾಸಗಿ ಕಕ್ಷಾ ಉಡಾವಣಾ ರಾಕೆಟ್ ಆಗಿರುತ್ತೆ ಇದು. ಆದರೆ ಇಲ್ಲಿ ವಿಕ್ರಮ್ S ಅಂತಕ್ಕಂಥದ್ದು ಕೇವಲ ಭಾರತದ ಮೊದಲ ಖಾಸಗಿ ರಾಕೆಟ್ ಆಗಿರುತ್ತೆ. ನಮ್ಮ ವಿಕ್ರಮ್ 1 ಬಂದ್ಬಿಟ್ಟು ಖಾಸಗಿ ಕಕ್ಷಾ ಉಡಾವಣಾ ರಾಕೆಟ್ ಆಗಿರುತ್ತೆ. ಈ ಎರಡೂ ಖಾಸಗಿ ರಾಕೆಟ್ಗಳನ್ನು ಉಡಾವಣೆ ಮಾಡಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಸ್ಕೈರೂಟ್ ಅಂತಕ್ಕಂಥ ಒಂದು ಸಂಸ್ಥೆಯವರು. ಇಲ್ಲಿ ವಿಕ್ರಮ್ 1 ಮಿಷನ್ ಆಗಮನ್ ಹೆಸರಿನ ಮೂಲಕ ಇವರು ಉಡಾವಣೆ ಮಾಡಿರ್ತಾರೆ. ನಂತರದ ಸುದ್ದಿನ ನೋಡೋದಾದ್ರೆ ಸೊ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಮಾತ್ರ. ಸೊ ಏನು ಓದಬಾರ್ದು ಅದು ತಿಳ್ಕೊಬೇಕು. ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತೀವಿ ನಾವು. ವಾಂಗ್ಚುಕ್ ಜೊತೆಗೆ ನಾವಿದ್ದೇವೆ ನೋಡಿ. ಉಪವಾಸ ಅನ್ನತಕ್ಕಂತಹ ಒಂದು ಟಾಪಿಕ್ ಬಂದ ತಕ್ಷಣ ಏನೆಲ್ಲ ನೆನಪು ಕೊಡಬೇಕು ನಮಗೆ? ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಇರೋಮ್ ಶರ್ಮಿಳಾ ಆಗಿರ್ಬೋದು, ಅಥವಾ ಪುಟ್ಟಿ ಶ್ರೀರಾಮುಲು ಆಗಿರ್ಬೋದು, ಇವರೆಲ್ಲರೂ ಸಹ ನಮಗೆ ನೆನಪು ಬರಬೇಕು. ನಂತರದಲ್ಲಿ ಕವಿಗಾಡು ಅವಮಾನ, ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ, ಇದು ಇಲ್ಲ. ನಂತರ ವಸಾಹತಿಗಾಗಿ ಇದು ಇಲ್ಲ. ಯಾರೆಲ್ಲ ಮೇನ್ಸ್ಗೆ ಅಪಿಯರ್ ಆಗ್ತಾ ಇದ್ದೀರಾ, ಇದರಲ್ಲಿರ್ತಕ್ಕಂತಹ ಕೆಲವೊಂದು ಮಾಹಿತಿಗಳನ್ನು ನೀವು ಓದ್ಕೊಂಡ್ರೆ ನಿಮ್ಮ ಮೇನ್ಸ್ ಪರ್ಸ್ಪೆಕ್ಟಿವಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓದ್ಕೋಬೋದು. ನಂತರ ಪಾದಯಾತ್ರೆ ಎಲ್ಲ ಪ್ರಾಯಶ್ಚಿತ್ತ ಯಾತ್ರೆ, ದೇಗುಲದಲ್ಲಿ ಮುಸ್ಲಿಮರ ದಾಸೋಹ ಅಂತೆ. ಸೊ ನೈತಿಕತೆಯ ಬಗ್ಗೆ ನೀವು ಬರಿಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ನೀವು ಬಳಸ್ಕೋಬೋದಾಗಿರುತ್ತೆ. ಇದು ಕೇವಲ ಮುಖ್ಯ ಪರೀಕ್ಷೆಗೆ ಮಾತ್ರ ಬಳಕೆ ಆಗುತ್ತೆ. ಬಯಲು ಬಿಟ್ಟು ಎಲ್ಲೆಡೆಯೂ ಭತ್ತದ ಕೃಷಿ ಬಿಕ್ಕಟ್ಟು. ನಂತರ ಮಿಥ್ಯಾ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯಂತೆ. ಆರ್ಟಿಕಲ್ 370 ಅತ್ಯುತ್ತಮ ಚಿತ್ರ. ನೋಡಿ ಇಲ್ಲಿ ಆರ್ಟಿಕಲ್ 370ಗೆ 72ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೊಡುವಂತಹ ಒಂದು ಸಂದರ್ಭದಲ್ಲಿ ಅತ್ಯುತ್ತಮ ಚಿತ್ರದ ವಿಭಾಗದಲ್ಲಿ ಆರ್ಟಿಕಲ್ 370 ಅನ್ನುವಂತಹ ಒಂದು ಮೂವಿಗೆ ಒಂದು ಬೆಸ್ಟ್ ಅವಾರ್ಡ್ ಸಿಕ್ಕಿದೆ ಇಲ್ಲಿ. ಸೊ ಹಾಗಾದರೆ ಇದರ ಒಂದು ರಿಲೇಟೆಡ್ ಆಗಿ ನಾವು ಕರೆಂಟ್ ಅಫೇರ್ಸ್ಗೆ, ಹಿಸ್ಟ್ರಿಗೆ ಯಾವ ರೀತಿ ನಾವು ಲಿಂಕ್ ಮಾಡ್ಬೋದು, ಅದೇ ರೀತಿಯಾಗಿ ಪಾಲಿಟಿಗೆ ಯಾವ ರೀತಿ ಲಿಂಕ್ ಮಾಡ್ಬೋದು ಅಂತ ನಾವು ನೋಡಿದಾಗ ನೋಡಿ, ಆರ್ಟಿಕಲ್ 370 ಇದು ಒಂದು ಅತ್ಯುತ್ತಮ ಚಲನಚಿತ್ರ ಅಂತೇಳಿ ಘೋಷಣೆ ಆಗಿರುತ್ತೆ. ಇದರ ಒಂದು ನಿರ್ದೇಶಕರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಆದಿತ್ಯ ಸುಹಾಸ್ ಜಂಬಾಲೆ ಅವರಾಗಿರ್ತಾರೆ. ಹಿಂದಿ ಭಾಷೆಯಲ್ಲಿ ಬಂದಿರತಕ್ಕಂಥ ಒಂದು ಮೂವಿ ಇದಾಗಿರುತ್ತೆ. ಸೊ ಈ ಒಂದು ಚಿತ್ರದ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದ ಅನುಚ್ಛೇದ 379 ಅದರ ಸಂವಿಧಾನಾತ್ಮಕ ಹಾಗೂ ಆಡಳಿತಾತ್ಮಕ ಬೆಳವಣಿಗೆಗಳು ಮಾತ್ರ ಈ ಒಂದು ಆರ್ಟಿಕಲ್ 370 ಚಲನಚಿತ್ರ ಒಂದು ಹಿನ್ನೆಲೆಯಾಗಿರುತ್ತೆ. ಸೊ ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡಿದಾಗ ನಾವು ಇತಿಹಾಸಕ್ಕೆ, ಅದೇ ರೀತಿಯಾಗಿ ಭಾರತದ ಸಂವಿಧಾನಕ್ಕೆ ನಾವು ತಳಕ ಹಾಕಬಹುದು. ಮೊದಲಿಗೆ ಇತಿಹಾಸವನ್ನು ನಾವು ನೋಡಿದಾಗ ನೋಡಿ, 1947 ಆಗಸ್ಟ್ 15ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಭಾರತದಲ್ಲಿ 562 ಸಂಸ್ಥಾನಗಳು ಅಸ್ತಿತ್ವದಲ್ಲಿ ಇದ್ದವು. ಇಷ್ಟು ಸಂಸ್ಥಾನಗಳಲ್ಲಿ ಕೇವಲ 3 ಸಂಸ್ಥಾನಗಳು ಮಾತ್ರ ಭಾರತಕ್ಕೆ ಸೇರಲು ನಿರ್ಧಾರವನ್ನು ಮಾಡಿರೋದಿಲ್ಲ. ಇನ್ನು ಉಳಿದಂತಹ 559 ಸಂಸ್ಥಾನಗಳು ಸಹ ಭಾರತಕ್ಕೆ ಸೇರೋದಕ್ಕೆ ನಿರ್ಧಾರವನ್ನು ಮಾಡಿರುತ್ತೆ. ಹಾಗಾದರೆ ಯಾವೆಲ್ಲ ಸಂಸ್ಥಾನಗಳು ನಿರ್ಧಾರ ಮಾಡಿರೋದಿಲ್ಲ, ಇವು ಯಾವ ಒಂದು ನಿರ್ಧಾರವನ್ನು ಮಾಡಿರ್ತವೆ ಅಂತ ನೋಡಿದಾಗ ಮೊದಲನೇದಾಗಿ ಜುನಾಗಢ ಸಂಸ್ಥಾನ, ಎರಡನೇದು ಹೈದರಾಬಾದ್ ಸಂಸ್ಥಾನ, ಮೂರನೇದಾಗಿ ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನ ಆಗಿರುತ್ತೆ. ಇಲ್ಲಿ ಜುನಾಗಢ ಸಂಸ್ಥಾನದಲ್ಲಿ ರಾಜ ಮುಸ್ಲಿಮ್ನಾಗಿರ್ತಾನೆ. ಆದರೆ ಮೆಜಾರಿಟಿ ಪೀಪಲ್ಸ್ ಅಂದರೆ ಇಲ್ಲಿ ಬಹುಸಂಖ್ಯಾತರು ಜನರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಹಿಂದೂಗಳಾಗಿರ್ತಾರೆ. ಸೊ ಇಲ್ಲಿ ರಾಜ ಏನಾಗುತ್ತೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಒಂದು ಆಪ್ಷನನ್ನು ಕೊಡ್ತಾರೆ. ಯಾರು? ನಮ್ಮ ಭಾರತದ ಒಕ್ಕೂಟದ ಮುಖ್ಯಸ್ಥರುಗಳು ಒಂದು ಆಪ್ಷನನ್ನು ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ
ಅಂದಿನ ಭಾರತದ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ಮೌಂಟ್ ಬ್ಯಾಟನ್, ಅದೇ ರೀತಿಯಾಗಿ ಭಾರತದ ಪ್ರಧಾನಿಯಾಗಿರ್ತಕ್ಕಂತಹ ನಮ್ಮ ಭಾರತದ ಇವರು ಜವಾಹರ್ಲಾಲ್ ನೆಹರು ಅವರು, ಅದೇ ರೀತಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಈ ಎಲ್ಲರನ್ನೂ ಒಳಗೊಂಡಂತೆ ಒಂದು ಆಪ್ಷನನ್ನು ಕೊಡ್ತಾರೆ. ಒಂದು, ನೀವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿ ಅಥವಾ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿರಿ ಅಂಥೇಳಿ. ಆದರೆ ಈ ಮೂರೂ ಸಂಸ್ಥಾನಗಳು ಒಂದು ನಿಲುವನ್ನು ತೆಗೆದುಕೊಳ್ತವೆ. ಅದರಲ್ಲಿ ಜುನಾಗಢ ಸಂಸ್ಥಾನದ ರಾಜನ ಏನು ಮಾಡ್ತಾನೆ, ನಾನು ಪಾಕಿಸ್ತಾನಕ್ಕೆ ಸೇರ್ಕೋತೀನಿ ಅಂಥೇಳಿ ಹೇಳ್ತಾನೆ. ಆದರೆ ಅಲ್ಲಿರ್ತಕ್ಕಂತಹ ಜನರು ಏನು ಮಾಡ್ತಾರೆ, ನಾವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗೋದಕ್ಕೆ ಒಂದು ಇಂಟ್ರೆಸ್ಟನ್ನು ಹೊಂದಿದ್ದೀವಿ ಅಂಥೇಳಿ ಹೇಳ್ತಾರೆ. ಈ ಮೂಲಕ ಏನಾಗುತ್ತೆ, ಒಂದು ವೋಟಿಂಗನ್ನು ನಡೆಸ್ತಾರೆ. ಅಂದರೆ ಒಂದು ಜನಮತಗಣನೆಯ ಆಧಾರದ ಮೇಲೆ ಈ ಒಂದು ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ವಿಲೀನ ಮಾಡಿಕೊಳ್ಳಲಾಗುತ್ತೆ, ಜನಮತಗಣನೆಯ ಆಧಾರದ ಮೇಲೆ. ಇನ್ನುಳಿದಂತಹ ಎರಡು ಸಂಸ್ಥಾನಗಳಲ್ಲಿ ಹೈದರಾಬಾದ್ ಸಂಸ್ಥಾನ ಏನಾಗುತ್ತೆ, ನಾವು ಸ್ವತಂತ್ರರಾಗೇ ಇರ್ತೇವೆ, ನಾವು ಪಾಕಿಸ್ತಾನಕ್ಕೂ ಸೇರೋದಿಲ್ಲ, ಅದೇ ರೀತಿ ಭಾರತಕ್ಕೂ ಸಹ ಸೇರೋದಿಲ್ಲ ಅಂಥೇಳಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಆಪರೇಷನ್ ಪೋಲೋ ಅನ್ನತಕ್ಕಂಥ ಒಂದು ಮಿಲಿಟರಿ ಕಾರ್ಯಾಚರಣೆ ಮೂಲಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಸಂಸ್ಥಾನವನ್ನು ಸೇರ್ಪಡೆ ಮಾಡ್ಕೋತಾರೆ. ಹಾಗಾದರೆ ಕೊನೆಗೆ ಉಳಿತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರ. ಈ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ರಾಜ ಯಾರಾಗಿರ್ತಾನೆ ಅಂತ ಹೇಳಿದ್ರೆ ರಾಜ ಹರಿಸಿಂಗ್ ಆಗಿರ್ತಾನೆ. ಇವನು ಸಹ ನಾನು ಸ್ವತಂತ್ರನಾಗಿರ್ತೇನೆ, ನಾನು ಪಾಕಿಸ್ತಾನಕ್ಕೂ ಸಹ ಸೇರೋದಿಲ್ಲ, ಅದೇ ರೀತಿಯಾಗಿ ಭಾರತಕ್ಕೂ ಸಹ ಸೇರೋದಿಲ್ಲ ಅಂಥೇಳಿ ಹೇಳ್ತಾನೆ. ಈ ನಡುವೆ ಪಾಕಿಸ್ತಾನದ ಬೆಂಬಲಿತ ಒಂದು ಬುಡಕಟ್ಟು ಜನಾಂಗ ಈ ಒಂದು ಜಮ್ಮು ಕಾಶ್ಮೀರದ ಮೇಲೆ ದಾಳಿಯನ್ನು ಮಾಡುತ್ತೆ. ಈ ಸಂದರ್ಭದಲ್ಲಿ ರಕ್ಷಣೆಗಾಗಿ ರಾಜ ಹರಿಸಿಂಗ್ ಭಾರತದ ಮೊರೆ ಬರ್ತಾನೆ. ಈ ಒಂದು ಮೊರೆ ಇಟ್ಟಾಗ, ನಾವು ರಕ್ಷಣೆಯನ್ನು ಕೊಡ್ತೇವೆ, ಬದಲಾಗಿ ನೀವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಿರಿ ಅಂತೇಳಿ ಹೇಳಿದಾಗ ಒಂದು ವಿಲೀನ ಪತ್ರಕ್ಕೆ ಸಹಿ ಹಾಕಿಸಿಕೊಳ್ಳತಕ್ಕಂತಹ ಮುಖಾಂತರವಾಗಿ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಇದನ್ನು ಇನ್ಸ್ಟ್ರುಮೆಂಟಲ್ ಅಸೆಷನ್ ಅಂತ ಸಹ ಕರೀತಾರೆ. ಹಾಗಾದರೆ ಈ ಒಂದು ವಿಲೀನ ಮಾಡಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಭಾಗ ಭಾರತದ ಇಡೀ ಇತರೆ ಭಾಗಗಳಲ್ಲಿ ಇದ್ದಂಥ ಸಂದರ್ಭ ಅಥವಾ ಸಿಚುವೇಶನ್ ಇರೋದಿಲ್ಲ. ಅಲ್ಲಿ ಸದಾಕಾಲ ಯುದ್ಧದ ಒಂದು ಭೀತಿ ಇದ್ದೇ ಇರುತ್ತೆ. ಇದರಿಂದಾಗಿ ಕೆಲವೊಂದು ವಿಶೇಷ ಸವಲತ್ತುಗಳನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ಳಲಾಗುತ್ತೆ. ಈ ಬಗ್ಗೆ ಎನ್ ಗೋಪಾಲ್ ಸ್ವಾಮಿ ಅಯ್ಯಂಗರ್ ಅನ್ನತಕ್ಕಂಥವರು ಸಹ ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ಅವರೂ ಸಹ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಅಥವಾ ಏನಾದರೂ ಒಂದು ವಿಶೇಷವಾದಂತಹ ಒಂದು ಬೆನಿಫಿಟ್ಸನ್ನು ಕೊಡಬೇಕು ಅಂಥೇಳಿ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ, ನಮ್ಮ ಭಾರತದ ಸಂವಿಧಾನದಲ್ಲಿ 21ನೇ ಭಾಗದಲ್ಲಿ 370ನೇ ವಿಧಿಯನ್ನು ಸೇರ್ಪಡೆ ಮಾಡೋದ್ರ ಮುಖಾಂತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಒಂದು ಸ್ಥಾನಮಾನವನ್ನು ಕೊಡಲಾಗುತ್ತೆ. ಇದರ ಪ್ರಕಾರ 21ನೇ ಭಾಗದಲ್ಲಿ 370ನೇ ವಿಧಿ ಆ್ಯಡ್ ಆಗುತ್ತೆ. ಸೊ ಈ ಒಂದು ಕರಡನ್ನು ಪ್ರಸ್ತಾಪ ಮಾಡಿದವರು ಯಾರು ಅಂತ ಹೇಳಿದ್ರೆ ನೋಡಿ, ಎನ್ ಗೋಪಾಲ್ ಸ್ವಾಮಿ ಅಯ್ಯಂಗರ್ ಅವರು. ಆದರೆ ಮೆಜಾರಿಟಿ ಆಫ್ ದ ಪೀಪಲ್ ಏನಂತ ತಿಳ್ಕೊತಾರೆ, ಈ ಒಂದು ಜಮ್ಮು ಕಾಶ್ಮೀರಕ್ಕೂ ಸಹ 370ನೇ ವಿಧಿಯ ಒಂದು ವಿಶೇಷ ಸವಲತ್ತನ್ನು ಕೊಟ್ಟಂಥವ್ರು ಯಾರು ಅಂತ ಹೇಳಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ತಿಳ್ಕೊತಾರೆ. ಆದರೆ ಅಲ್ಲ, ಇಲ್ಲಿ ಎನ್ ಗೋಪಾಲ್ ಸ್ವಾಮಿ ಅಯ್ಯಂಗರ್ ಅವರು ಈ ಒಂದು ಕರಡನ್ನು ಇವರು ಮಂಡಿಸ್ತಾರೆ. ನಂತರ ಈ ಒಂದು ವಿಧಿಯ ಅನ್ವಯ ಅಂದರೆ 370ನೇ ವಿಧಿಯ ಅನ್ವಯ ಈ ಒಂದು ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಸ್ವಂತ ಸಂವಿಧಾನ ಅಂದರೆ ಸಪರೇಟ್ ಸಂವಿಧಾನ ಬರುತ್ತೆ, ಅದೇ ರೀತಿಯಾಗಿ ಒಂದು ಸಪರೇಟ್ ಧ್ವಜ ಬರುತ್ತೆ. ಆದರೆ ಈ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಕ್ಷಣೆ, ವಿದೇಶಿ ನೀತಿ, ಅದೇ ರೀತಿಯಾಗಿ ಸಂವಹನ ಸಂಪರ್ಕ ವಿಷಯಗಳಿಗೆ ಹೊರತುಪಡಿಸಿ ಕೇಂದ್ರ ಸರ್ಕಾರಕ್ಕೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಅಧಿಕಾರ ಇರೋದಿಲ್ಲ. ಈ ಮೂರೂ ರೀತಿಯಾಗಿರ್ತಕ್ಕಂತಹ ಒಂದು ಅಧಿಕಾರಗಳು ಕೇಂದ್ರ ಸರ್ಕಾರದಲ್ಲಿ ಉಳಿತವೆ. ನಂತರದಲ್ಲಿ 35A ವಿಧಿಯನ್ನು ಸಹ ಇಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಶಾಶ್ವತ ನಿವಾಸಿಗಳು ಯಾರಿರ್ತಾರೆ ಅವರಿಗೆ ಕೆಲವೊಂದು ಸವಲತ್ತುಗಳನ್ನು ಅಥವಾ ವಿಶೇಷ ಹಕ್ಕುಗಳನ್ನು ಕೊಡೋದಕ್ಕೋಸ್ಕರ ಈ ಒಂದು ವಿಧಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ನೋಡಿ, ನಂತರದಲ್ಲಿ ಈ ಒಂದು ವಿಧಿಯನ್ನು ಆಗಸ್ಟ್ 5, 2019ರಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿರ್ತಕ್ಕಂಥ ಒಂದು ವಿಶೇಷ ಸ್ಥಾನಮಾನ, ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದ ಶಾಶ್ವತ ನಿವಾಸಿಗಳಿಗೆ ನೀಡಿರತಕ್ಕಂಥ ವಿಶೇಷ ಹಕ್ಕುಗಳನ್ನು ವಿಧಿ 370, ಅದೇ ರೀತಿಯಾಗಿ 35A ಇವೆರಡರನ್ನೂ ಸಹ ಆಗಸ್ಟ್ 5, 2019ರಲ್ಲಿ ರದ್ದು ಮಾಡಲಾಗುತ್ತೆ. ಈ ಮೂಲಕ ಜಮ್ಮು ಮತ್ತು ಕಾಶ್ಮೀರವು ಪ್ರಸ್ತುತ ಎರಡೂ ಸಹ ಅಂದರೆ ಜಮ್ಮು ಮತ್ತು ಕಾಶ್ಮೀರ, ಅದೇ ರೀತಿಯಾಗಿ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾತ್ರ ಉಳಿದುಕೊಂಡಿರುತ್ತೆ. ಇದಿಷ್ಟು ಭಾರತ ಸಂವಿಧಾನದ ಅನುಚ್ಛೇದ 370ಕ್ಕೆ ಸಂಬಂಧಪಟ್ಟಂತೆ ಒಂದು ಚಲನಚಿತ್ರಕ್ಕೆ ಬಂದಂತಹ ಒಂದು ಪ್ರಶಸ್ತಿಯ ವಿಚಾರವಾಗಿ ನಾವು GKಗೆ ಅಂದರೆ ಜನರಲ್ ನಾಲೆಡ್ಜ್ ಒಂದು ವಿಭಾಗದಲ್ಲಿ ನಾವು ಹಿಸ್ಟ್ರಿಗೆ ಅದೇ ರೀತಿಯಾಗಿ ಪಾಲಿಟಿಗೆ ಲಿಂಕ್ ಮಾಡಿ ಓದ್ಕೊಂಡಿರ್ತಕ್ಕಂಥದ್ದು. ನಂತರದ ಸುದ್ದಿ ಬ್ಯಾಂಕ್ಗಳ NPA ಇಳಿಕೆ ಅಂತೇಳಿ ಇದೆ. ಏನು ಹಾಗಾದರೆ NPA ಇದು ನೋಡೋಣ.
ನೋಡಿ NPA ಅಂತ ಹೇಳಿದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿ, ಅಂದರೆ 90 ದಿನಗಳಿಗಿಂತ ಹೆಚ್ಚು ಕಾಲ ಸಾಲದ ಬಡ್ಡಿ ಆಗಿರ್ಬೋದು ಅಥವಾ ಮೂಲಧನ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಯಾವುದೂ ಸಹ ಪಾವತಿ ಆಗದೇ ಇದ್ದಾಗ ಆ ಒಂದು ಸಾಲವನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂಥೇಳಿ ಕರೆಯಲಾಗುತ್ತೆ. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಎಕನಾಮಿಕ್ಸಲ್ಲಿ ಅಥವಾ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಈ ಒಂದು NPA ಅಂತಕ್ಕಂಥದ್ದು ತುಂಬ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ. NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂಡ್ ಇದರ ಒಂದು ಪೀರಿಯಡ್ ಏನು ಅಂತ ಹೇಳಿದ್ರೆ 90 ಡೇಸ್ ಆಗಿರುತ್ತೆ. ಈ ಒಂದು 90 ದಿನಗಳ ಕಾಲದಲ್ಲಿ ಬಡ್ಡಿನೂ ಕಟ್ಟದೆ, ಅದೇ ರೀತಿಯಾಗಿ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ತೆಗೆದುಕೊಟ್ಟಿರ್ತಕ್ಕಂಥ ಮೂಲಧನ ಅದನ್ನೂ ಕಟ್ಟದೇ ಇದ್ದಾಗ ಅದನ್ನು NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂಥೇಳಿ ಡಿಕ್ಲೇರ್ ಮಾಡಲಾಗುತ್ತೆ. ನಂತರದ ಸುದ್ದಿ, ಸತತ 7ನೇ ದಿನವೂ ಅಮೇರಿಕ ದಾಳಿಯಂತೆ. ನೋಡಿ, ಅಮೇರಿಕ ಹಾಗೂ ಇರಾನ್ ಒಂದು ಘರ್ಷಣೆಯ ಭಾಗವಾಗಿ ಇವೆಲ್ಲವೂ ಸಹ ನಡೀತಾ ಇದೆ. ಈಗಾಗಲೇ ಹಲವಾರು ಬಾರಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ನಂತರ ಚಿಕನ್ ನೆಕ್ ಭದ್ರತೆ ಶಾ ಚರ್ಚೆ. ನೋಡಿ, ಚಿಕನ್ ನೆಕ್ ಅಂದರೆ ಏನು, ಇದು ಎಲ್ಲಿ ಬರುತ್ತೆ? ಚಿಕನ್ ನೆಕ್ ಅಂತಕ್ಕಂಥದ್ದು ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಆಗಿ ಇರತಕ್ಕಂತಹ ಸಿಲಿಗುರಿ ಪ್ರಾಂತ್ಯವನ್ನು, ಅಂದರೆ ಪಶ್ಚಿಮ ಬಂಗಾಳಕ್ಕೆ ಸೇರಿರ್ತಕ್ಕಂಥ ಒಂದು ಸಿಲಿಗುರಿ ಪ್ರಾಂತ್ಯವನ್ನು ಭಾರತದ ಚಿಕನ್ ನೆಕ್ ಅಂತೇಳಿ ಕರೀತಾ ಇದ್ದಾರೆ. ಹಾಗಾದರೆ ಏನು ಇದರ ಹಿನ್ನೆಲೆ ಏನು ಅಂತೇಳಿ ನಾವು ನೋಡಿದಾಗ, ನೋಡಿ, ಭಾರತದ ಒಟ್ಟು ಈಶಾನ್ಯ ರಾಜ್ಯಗಳ ಸಂಖ್ಯೆ ಒಟ್ಟು 7 ಆಗಿರುತ್ತೆ. ಇದನ್ನು ಸಪ್ತ ಸಹೋದರಿಯರ ರಾಜ್ಯಗಳು ಅಂತೇಳಿ ಸಹ ಕರೀತಾರೆ. ಹಾಗಾದರೆ ಈ ಸಪ್ತ ಸಹೋದರಿಯರ ರಾಜ್ಯಗಳು ಯಾವ್ಯಾವು ಅಂಥೇಳಿ ನಾವು ನೋಡಿದಾಗ, ಒಂದು ಮೊದಲನೇದಾಗಿ ಅರುಣಾಚಲ ಪ್ರದೇಶ್ ಆಗಿರುತ್ತೆ, ನಂತರದಲ್ಲಿ ನಾಗಾಲ್ಯಾಂಡ್, ನಂತರ ಮಣಿಪುರ, ನಂತರ ಮಿಜೋರಂ, ನಂತರ ತ್ರಿಪುರ, ಅದೇ ರೀತಿಯಾಗಿ ಮೇಘಾಲಯ, ನಂತರ ಅಸ್ಸಾಂ. ಈ 7 ರಾಜ್ಯಗಳು ಸಪ್ತ ಸಹೋದರಿ ರಾಜ್ಯಗಳು ಅಂಥೇಳಿ ಕರೆಯಲ್ಪಡುತ್ತೆ. ಈ 7 ರಾಜ್ಯಗಳಿಗೆ ಸಂಪರ್ಕದ ಕೊಂಡಿಯಾಗಿ ಇರ್ತಕ್ಕಂಥದ್ದು ಈ ಒಂದು ಚಿಕನ್ ನೆಕ್ ಅಂತೇಳಿ ಕರೆಸ್ಕೊಳ್ತಕ್ಕಂತಹ ಒಂದು ಪ್ರದೇಶ ಆಗಿದೆ. ಅಂದರೆ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿರ್ತಕ್ಕಂಥ ಈ ಒಂದು ಸಿಲಿಗುರಿ ಪ್ರಾಂತ್ಯವನ್ನು, ಈ ಒಂದು ಪ್ರಾಂತ್ಯದ ಮಹತ್ವವನ್ನು ಇಂದಿನ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಘೋಷಣೆ ಮಾಡಲಾಗಿರ್ತಕ್ಕಂಥ ಚಿಕನ್ ನೆಕ್ ಅಂತಕ್ಕಂಥ ಒಂದು ಪ್ರಾಂತ್ಯ ಎಲ್ಲಿ ಯಾವ ರಾಜ್ಯಕ್ಕೆ ಸೇರಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿರುವಂತಹ ಸಿಲಿಗುರಿ ಅನ್ನತಕ್ಕಂತಹ ಒಂದು ಪ್ರಾಂತ್ಯ ಇದಾಗಿರುತ್ತೆ. ಸೊ ಇಲ್ಲಿ ಸಿಕ್ಕಿಂ ರಾಜ್ಯ ಇದೆ, ಇದರ ಒಂದು ಉತ್ತರಕ್ಕೆ ಸಿಕ್ಕಿಂ ರಾಜ್ಯ ಇರುತ್ತೆ. ಸಪ್ತ ಸಹೋದರಿಯರ ರಾಜ್ಯಗಳು ಇವಿಷ್ಟು: ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಂ, ತ್ರಿಪುರ, ಮೇಘಾಲಯ, ಅಸ್ಸಾಮು. ಅದೇ ರೀತಿಯಾಗಿ ಒಂದು ಸಹೋದರ ರಾಜ್ಯ ಯಾವುದು ಅಂತ ಹೇಳಿದ್ರೆ ಸಿಕ್ಕಿಂ ಇಲ್ಲಿ. ಸೊ ಇದ್ರ ಬಗ್ಗೆ ನೋಡೋದಾದರೆ ಭಾರತದ ಈಶಾನ್ಯ ರಾಜ್ಯಗಳು ಒಟ್ಟು 7 ಸಿಸ್ಟರ್ಸ್ ಪ್ಲಸ್ 1 ಬ್ರದರ್. ಸೊ ಇಲ್ಲಿ ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ A² M³ NT+S ಅಂತೇಳಿ ಒಂದು ಮಾಡಲಾಗಿದೆ. ಅಂದರೆ ಅಸ್ಸಾಂ, ಅರುಣಾಚಲ ಪ್ರದೇಶ, ಅದೇ ರೀತಿಯಾಗಿ ಮೇಘಾಲಯ, ಮಿಜೋರಾಮ, ಮಣಿಪುರ, ನಾಗಾಲ್ಯಾಂಡ್, ತ್ರಿಪುರ, ಸಿಕ್ಕಿಂ ಅಂತ ಹೇಳಿ. ಸೊ ಇದಕ್ಕೆ ಇರ್ತಕ್ಕಂಥ ಒಂದು ಬೇರೆ ಹೆಸರು ಏನು ಅಂತ ಹೇಳಿದ್ರೆ, ಈ ಒಂದು ಚಿಕನ್ ಸ್ನೆಕ್ಗೆ ಸಿಲಿಗುರಿ ಕಾರಿಡಾರ್ ಅಂತೇಳಿ, ಸಿಲಿಗುರಿ ಪ್ರಾಂತ್ಯ ಅಂತೇಳಿ ಕರೆಯಲಾಗುತ್ತೆ. ಇದರ ಸರಿಸುಮಾರು ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ 20 ರಿಂದ 22 ಕಿಲೋಮೀಟರ್ ಮಾತ್ರ ಆಗಿರುತ್ತೆ. ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಇದು ಸಿಲಿಗುರಿ ನಗರದಲ್ಲಿ ಕಂಡುಬರುತ್ತೆ. ಸೊ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳ ರಾಜ್ಯದ ಡಾರ್ಜಿಲಿಂಗ್ ಜಿಲ್ಲೆಯ ಸಮೀಪ ಪ್ರದೇಶ ಇದಾಗಿರುತ್ತೆ. ಹಾಗಾದರೆ ಈ ಒಂದು ಸಿಲಿಗುರಿ ಪ್ರಾಂತ್ಯದ ಒಂದು ಚಕ್ಕುಬಂದಿಯನ್ನು ನಾವು ನೋಡಿದಾಗ ಪಶ್ಚಿಮದಲ್ಲಿ ನೇಪಾಳ ಆಗಿರುತ್ತೆ, ಪೂರ್ವದಲ್ಲಿ ಬಾಂಗ್ಲಾದೇಶ ಇರುತ್ತೆ, ಅದೇ ರೀತಿಯಾಗಿ ಉತ್ತರದಲ್ಲಿ ಭೂತಾನ್ ಆಗಿರುತ್ತೆ. ನೋಡಿ, ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು ನೀವು, ಪಶ್ಚಿಮದಲ್ಲಿ ನೇಪಾಳ ಕಂಡುಬರುತ್ತೆ ನಮಗಿಲ್ಲಿ. ನೋಡಿ, ಪಶ್ಚಿಮದಲ್ಲಿ ನೇಪಾಳ ರಾಷ್ಟ್ರ ಕಂಡುಬರುತ್ತೆ. ಅದೇ ರೀತಿಯಾಗಿ ಪೂರ್ವಕ್ಕೆ ಭೂತಾನ್ ರಾಷ್ಟ್ರ ಕಂಡುಬರುತ್ತೆ. ಉತ್ತರಕ್ಕೆ ಪೂರ್ವಕ್ಕೆ ನಮಗೆ ಬಾಂಗ್ಲಾದೇಶ ಕಂಡುಬರುತ್ತೆ. ನಂತರದಲ್ಲಿ ದಕ್ಷಿಣಕ್ಕೆ ಪಶ್ಚಿಮ ಬಂಗಾಳ ಇದೆ. ಈ ಭಾಗ, ಈ ಹಸಿರು ಮಾರ್ಕ್ ಏನಿದೆ ಇದೆಲ್ಲ ಪಶ್ಚಿಮ ಬಂಗಾಳ ಆಗಿರುತ್ತೆ. ಸೊ ಈಶಾನ್ಯ ಭಾರತದ 8 ರಾಜ್ಯಗಳನ್ನು ಭಾರತದ ಉಳಿದ ಭಾಗಕ್ಕೆ ಸಂಪರ್ಕಿಸುವಂತಹ ಏಕೈಕ ಭೂಮಾರ್ಗ ಇದಾಗಿರುತ್ತೆ. ಈ ಸಪ್ತ ಸಹೋದರಿ ರಾಜ್ಯಗಳು ಏನಿದ್ದಾವೆ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ, ಮಣಿಪುರ, ಮಿಜೋರಾಮು, ತ್ರಿಪುರ, ಮೇಘಾಲಯ, ಅಸ್ಸಾಮು, ಈ ರಾಜ್ಯಗಳಿಂದ ನಮ್ಮ ಭಾರತದ ಉಳಿದ ರಾಜ್ಯಗಳಿಗೆ ಭೂಪ್ರದೇಶಕ್ಕೆ ಏನಾದರೂ ಸಂಪರ್ಕ ಕಲ್ಪಿಸಬೇಕು ಅಂತ ಹೇಳಿದ್ರೆ ಇರತಕ್ಕಂಥ ಏಕೈಕ ಭೂಮಾರ್ಗ ಯಾವುದು ಅಂತ ಹೇಳಿದ್ರೆ ಈ ಒಂದು 20 ರಿಂದ 22 ಕಿಲೋಮೀಟರ್ ಒಳಗೊಂಡಿರ್ತಕ್ಕಂಥ ಈ ಒಂದು ಸಿಲಿಗುರಿ ಮಾರ್ಗ ಅಥವಾ ಚಿಕನ್ ಸ್ನೆಕ್ ಆಗಿರುತ್ತೆ. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಂತರದ ಸುದ್ದಿ, ಮನೆಯಲ್ಲಿ ಸೋನಂ ಕರೆದೊಯ್ದರು. ಉಪವಾಸ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ನಂತರ ಪಂಡ್ರಪುರ ವಿಠಲನ ಹೆಜ್ಜೆಗಳು. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿ ನಮಗೆ ಯಾವುದು ಇಂಪಾರ್ಟೆಂಟ್ ಆಗೋದಿಲ್ಲ. FIFA ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಫೈನಲಲ್ಲಿ ಯಾರು ವಿನ್ ಆಗ್ತಾರೆ, ಯಾರ ವಿರುದ್ಧ ವಿನ್ ಆಗ್ತಾರೆ, ಮತ್ತು ಇದರ ಹಿನ್ನೆಲೆ ಏನು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಪ್ರಸ್ತುತ ಇದು ಇನ್ನು ಫೈನಲ್ ಹಂತಕ್ಕೆ ತಲುಪಿಲ್ಲ ಈ ದಿನಾಂಕದ ಸಂದರ್ಭದಲ್ಲಿ. ಇದಿಷ್ಟು ದಿನಾಂಕ 19/7/2026 ಪ್ರಜಾವಾಣಿ ಪತ್ರಿಕೆಯ ಸಂಪೂರ್ಣ ಪರೀಕ್ಷಾಧಾರಿತವಾಗಿ ವಿಶ್ಲೇಷಣೆ. ಅಂದರೆ GS ಸಿಲೆಬಸ್ಗೆ ನಾವು ಯಾವ ರೀತಿ ಲಿಂಕ್ ಮಾಡಿಕೊಂಡು ಕರೆಂಟ್ ಅಫೇರ್ಸನ್ನು ಓದಬೇಕು ಅಂತೇಳಿ ನಾವಿಲ್ಲಿ ಸ್ಪಷ್ಟವಾಗಿ ನೋಡಿದ್ವಿ.
ನಂತರ ದಿನಾಂಕ 20/7/2026 ಪ್ರಜಾವಾಣಿ ಪತ್ರಿಕೆಯ ಪರೀಕ್ಷಾಧಾರಿತ ಚರ್ಚೆಯನ್ನು ನಾವು ಮುಂದುವರಿಸೋಣ. ಸೊ ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅಂದರೆ ದಿನಾಂಕ 20 ಜುಲೈ 2026 ಈ ದಿನಾಂಕದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೇವಲ 2 ಸುದ್ದಿಗಳು ಮಾತ್ರ ನಮಗೆ ಪರೀಕ್ಷಾಧಾರಿತವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೋತವೆ. ಅವುಗಳಲ್ಲಿ ಮೊದಲನೇದಾಗಿ ಜಪಾನ್ ಓಪನ್ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ಒಂದಾಗಿದ್ದರೆ, ನಂತರದಲ್ಲಿ ಏಷ್ಯನ್ ಸಂಘಟನೆ ಬಗ್ಗೆ ಒಂದು ಸುದ್ದಿ ಇದೆ. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಮುಖಪುಟದಲ್ಲಿ ಇರತಕ್ಕಂತಹ ಒಂದು ಸುದ್ದಿಗಳನ್ನು ನೋಡೋದಾದರೆ, ಬರ ಎದುರಿಸಲು ಟೀಮ್ ಕರ್ನಾಟಕ ಸಜ್ಜಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬರ ಯಾಕೆ ಬಂದಿರತಕ್ಕಂಥದ್ದು, ಭೌಗೋಳಿಕವಾಗಿ ಅಥವಾ ಭೂಗೋಳಶಾಸ್ತ್ರ ಸಬ್ಜೆಕ್ಟ್ಗೆ ನಾವು ಲಿಂಕ್ ಮಾಡಿ ಓದೋದಾದರೆ ಎಲ್ ನಿನೋ ನಾವು ಈಗಾಗಲೇ ನಿನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಅಂದರೆ ದಿನಾಂಕ 16, 15 ಈ ದಿನಾಂಕಗಳನ್ನು ಪತ್ರಿಕೆಗಳಲ್ಲಿ ನಾವು ಎಲ್ ನಿನೋ ಹಾಗೂ ಲಾನಿನಾಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಸೊ ಈ ಒಂದು ಎಲ್ ನಿನೋ ಭೌಗೋಳಿಕ ವಿದ್ಯಮಾನದಿಂದ ನಮ್ಮ ಭಾರತದಲ್ಲಿ ತುಂಬ ಬರ ಪರಿಸ್ಥಿತಿ ಉಂಟಾಗಿದೆ. ಸೊ ಇದಿಷ್ಟು ವಿಚಾರಗಳು ಅಂದರೆ ಎಲ್ ನಿನೋ ಆಗಿರಬಹುದು ಅಥವಾ ಲಾನಿನೋ ಆಗಿರಬಹುದು, ಇವೆಲ್ಲವೂ ಸಹ ನಮ್ಮ ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ಎಲ್ ನಿನೋ ಅಂತ ಹೇಳಿದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂತಹ ಒಂದು ಭೌಗೋಳಿಕ ವಿದ್ಯಮಾನ ಅಷ್ಟೇ. ಅದೇ ರೀತಿಯಾಗಿ ಲಾನಿನೋ ಸಹ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗ್ತಕ್ಕಂತಹ ಒಂದು ಭೌಗೋಳಿಕ ವಿದ್ಯಮಾನ ಆಗಿರುತ್ತೆ. ಎಲ್ ನಿನೋದಲ್ಲಿ ಪ್ರಮುಖವಾಗಿ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ನೀರು ಬಿಸಿ ಆದರೆ ಅಂದರೆ ಸಾಮಾನ್ಯಕ್ಕಿಂತಲೂ ಬಿಸಿ ಆದರೆ, ಲಾನಿನೋದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೆಸಿಫಿಕ್ ಸಮುದ್ರದಲ್ಲಿನ ಮೇಲ್ಮೈ ನೀರು ನಾರ್ಮಲ್ಗಿಂತಲೂ ಅಂದರೆ ಸಾಮಾನ್ಯಕ್ಕಿಂತಲೂ ಸಹ ತುಂಬ ತಂಪಾಗುತ್ತೆ, ತುಂಬ ತಣ್ಣಗಾಗ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಅಲ್ಲಿ ಬಿಸಿಯಾದಾಗ ಸಾಮಾನ್ಯವಾಗಿ ಭಾರತದ ಮೇಲೆ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಬರ ಪರಿಸ್ಥಿತಿ ಉಂಟಾಗುತ್ತೆ ಅಥವಾ ಮಳೆಯೇ ತುಂಬ ಅತಿ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಲಾನಿನ ವಿದ್ಯಮಾನದಲ್ಲಿ ಭಾರತದ ಮೇಲೆ ಅತಿವೃಷ್ಟಿ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಇರಬಹುದು ಅಥವಾ ಉತ್ತಮವಾಗಿರ್ತಕ್ಕಂತಹ ಮಳೆ ಸಹ ಬರ್ಬೋದಾಗಿರುತ್ತೆ. ನಂತರದಲ್ಲಿ ನೋಡೋದಾದರೆ ಇಲ್ಲಿ PV ಸಿಂಧು ಅವರಿಗೆ ಸಂಬಂಧಪಟ್ಟಂತೆ ಜಪಾನ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಅವರು ಜಯಶಾಲಿಯಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ನೋಡೋದಾದರೆ PV ಸಿಂಧು ಅವರು ಭಾರತ ದೇಶಕ್ಕೆ ಸಂಬಂಧಪಟ್ಟಂತಹ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿರ್ತಾರೆ. ಇವರು ಜಪಾನ್ ಓಪನ್ ಸೂಪರ್ 750 ಅನ್ನತಕ್ಕಂತಹ ಒಂದು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಇವರು ಜಯಶಾಲಿಯಾಗಿರ್ತಕ್ಕಂಥದ್ದು. ಇದು ನಡೆದಿರ್ತಕ್ಕಂಥದ್ದು ಟೋಕಿಯೋದಲ್ಲಿ ಆಗಿರುತ್ತೆ. ಇದು ಜಪಾನ್ನ ರಾಜಧಾನಿ ಆಗಿರುತ್ತೆ. ಫೈನಲ್ನಲ್ಲಿ ಯಾರ ವಿರುದ್ಧ ಇವರು ಜಯವನ್ನು ಸಾಧಿಸ್ತಾರೆ ಅಂತ ಹೇಳಿದ್ರೆ ಅಕಾನೆ ಯಮಗುಚಿ ಅನ್ನತಕ್ಕಂಥ ಜಪಾನ್ ಆಟಗಾರ್ತಿಯ ವಿರುದ್ಧವಾಗಿ ಇವರು ಜಯಶಾಲಿಯಾಗಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಜಪಾನ್ ಓಪನ್ ಗೆದ್ದಂತಹ ಮೊದಲ ಭಾರತೀಯ ಆಟಗಾರ್ತಿ ನಮ್ಮ ಭಾರತದ PV ಸಿಂಧು ಆಗಿರ್ತಾರೆ. ನಂತರದ ಸುದ್ದಿ ರಾಜ್ಯದಂಥ ಭೀಕರ ಬರ, ಎಲ್ ನಿನೋ ಎಫೆಕ್ಟ್. ಸೊ ಪರೀಕ್ಷಾಧಾರಿತವಾಗಿ ಪರೀಕ್ಷೆಗೆ ಕೇವಲ ಇಂಪಾರ್ಟೆಂಟ್ ಇರತಕ್ಕಂತಹ ನ್ಯೂಸ್ಗಳನ್ನು ಮಾತ್ರ ನಾವು ಅನಲೈಸ್ ಮಾಡ್ತಾ ಹೋಗಬೇಕು. ಇನ್ನುಳಿದಂತೆ ನಾವು ಫಸ್ಟ್ ಐಡೆಂಟಿಫೈ ಮಾಡೋದು ಕಲಿಬೇಕು. ಮುಖ್ಯವಾಗಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸಂಪಾದಕೀಯ ಆರ್ಟಿಕಲ್ ಒಂದು ಅಂಕಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಅಂಕಣ ಯಾವುದರ ವಿಚಾರವಾಗಿ ಆಗಿದೆ ನೋಡಿ, ಸಮಾಜಮುಖಿ ಯುವ ಸಂಘಗಳು ದಿಕ್ಕು ತಪ್ಪದಲ್ಲಿ ಸದಾಶಯದ ಗುರಿ ಅಂಥೇಳಿ ಒಂದು ಅಂಕಣವನ್ನು ಕೊಟ್ಟಿದ್ದಾರೆ. ಇದು ಒಂದು ಭಾರತದಲ್ಲಿ ಪ್ರಸ್ತುತ ಇರತಕ್ಕಂತಹ ಒಂದು ರಾಜಕೀಯ ಪಕ್ಷದ ಅಡಿಯಲ್ಲಿ ಬರತಕ್ಕಂಥ ಒಂದು ಯೋಜನೆ ಇದಾಗಿದೆ. ಅಂದರೆ ಭಾರತದಲ್ಲಿ ಇರತಕ್ಕಂತಹ ಒಂದು ರಾಜಕೀಯ ಪಕ್ಷದ ಒಂದು ಪ್ರಜೆಗಳನ್ನು ಒಗ್ಗೂಡಿಸುವಂತಹ ಕಾರ್ಯತಂತ್ರದ ಭಾಗವಾಗಿ ಒಂದು ಹೆಸರನ್ನು ಇಟ್ಕೊಂಡಿದ್ದಾರೆ, ಭಾರತ್ ಜೋಡೋ ಅಂಥೇಳಿ. ಇದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ, ಇದು ಇಂಪಾರ್ಟೆಂಟ್ ಇಲ್ಲ ಅಂಕಣ. ನಂತರ ಬೈಕ್ನಲ್ಲಿ ಶವ ಸಾಗಿಸಿದ ಪುತ್ರರು ಹೋಮ್ ಸ್ಟೇಯಲ್ಲಿ ತಕ್ಷಣವೇ ನೋಂದಣಿಗೆ. ನೋಡಿ, ಏಷ್ಯನ್ ಬಗ್ಗೆ ಒಂದು ಸುದ್ದಿ ಕೊಟ್ಟಿದ್ದಾರೆ. ಇದು ನಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ 2ನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸುದ್ದಿ ಯಾವುದು ಅಂತ ಹೇಳಿದ್ರೆ ಈ ಒಂದು ಆಸಿಯಾನ್ ಆಗಿರುತ್ತೆ. ಏನಿದು ಆಸಿಯಾನ್ ಅಂಥೇಳಿ ನೋಡೋದಾದರೆ ನೋಡಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತೇಳಿ ಇದರ ವಿಸ್ತೃತ ರೂಪ ಆಗಿರುತ್ತೆ. ನೋಡಿ, ಆಸಿಯಾನ್ಗೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತ ರೂಪವನ್ನು ನೋಡೋದಾದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಆಗಿರುತ್ತೆ. ಅಂದರೆ ಕನ್ನಡದಲ್ಲಿ ಇದರ ವಿಸ್ತೃತ ರೂಪ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಆಗಿರುತ್ತೆ. ಇದರ ಸ್ಥಾಪನೆ 1967ರಲ್ಲಿ ಆಗಿರುತ್ತೆ. ಬ್ಯಾಂಕಾಕ್ನಲ್ಲಿ ಇದರ ಸ್ಥಾಪನೆ ಆಗುತ್ತೆ. ಪ್ರಸ್ತುತ ಇದರ ಹೆಡ್ ಕ್ವಾರ್ಟರ್ ಅಂದರೆ ರಾಜಧಾನಿ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಜಕಾರ್ತಾ ಆಗಿರುತ್ತೆ. ಇದು ಇಂಡೋನೇಷ್ಯಾ ರಾಷ್ಟ್ರದಲ್ಲಿ ಇರುತ್ತೆ. ಹಾಗಾದರೆ ಇದರ ಸ್ಥಾಪಕ ರಾಷ್ಟ್ರಗಳು ಅಂದರೆ ಆಸಿಯಾನ್ ಸ್ಥಾಪನೆಯಲ್ಲಿ ಇರತಕ್ಕಂತಹ ಪ್ರಮುಖ ರಾಷ್ಟ್ರಗಳು ಯಾವ್ಯಾವಾಗಿದ್ವು ಅಂತ ಹೇಳಿದ್ರೆ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ, ಅದೇ ರೀತಿಯಾಗಿ ಥೈಲ್ಯಾಂಡ್ ಆಗಿರುತ್ತೆ.
ಈಗ ಪ್ರಸ್ತುತ ಇರತಕ್ಕಂಥ ಒಟ್ಟು ಸದಸ್ಯ ರಾಷ್ಟ್ರಗಳು 11 ಆಗಿರುತ್ತೆ. ಆ 11 ರಾಷ್ಟ್ರಗಳು ಯಾವ್ಯಾವು ಅಂತ ಹೇಳಿದ್ರೆ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ, ಥೈಲ್ಯಾಂಡ್, ಬ್ರೂನೈ, ವಿಯೆಟ್ನಾಂ, ಲಾವೋಸ್, ಮಯನ್ಮಾರ್, ಕಾಂಬೋಡಿಯಾ, ಟಮರ್ ಲೆಸ್ಟೆ ಆಗಿರುತ್ತೆ. ಸೊ ಇದರ ಉದ್ದೇಶ ಯಾಕೆ ಇದು ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಶಾಂತಿ, ವ್ಯಾಪಾರ, ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಅದೇ ರೀತಿಯಾಗಿ ಸಹಕಾರವನ್ನು ಪಡೆಯುವ ಒಂದು ಉದ್ದೇಶದಿಂದಾಗಿ ಈ ಒಂದು ಆಸಿಯಾನ್ ಸಂಘ ಜಾರಿಗೆ ಬರುತ್ತೆ, ಅಂದರೆ ಸ್ಥಾಪನೆ ಆಗುತ್ತೆ. ಇಲ್ಲಿ ಈಸಿಯಾಗಿ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಒಂದು ಕೀವರ್ಡ್ಸು ನೋಡಿ, 1967ರಲ್ಲಿ ಇದು ಸ್ಥಾಪನೆ ಆಗ್ತಕ್ಕಂಥದ್ದು. ಬ್ಯಾಂಕಾಕ್ನಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಮೀನ್ಸ್ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಜಕಾರ್ತಾ ಆಗಿರುತ್ತೆ. ಜಕಾರ್ತಾ ಬಂದು ಇಂಡೋನೇಷ್ಯಾದಲ್ಲಿರುತ್ತೆ. ಪ್ರಸ್ತುತ 11 ಸದಸ್ಯ ರಾಷ್ಟ್ರಗಳನ್ನು ಇದು ಹೊಂದಿರುತ್ತೆ. ಭಾರತ ಯಾವುದೇ ರೀತಿಯ ಸದಸ್ಯತ್ವವನ್ನು ಏಸಿಯನ್ ಸಂಘದಲ್ಲಿ ಪಡ್ಕೊಂಡಿರೋದಿಲ್ಲ, ಬದಲಾಗಿ ಡೈಲಾಗ್ ಪಾರ್ಟ್ನರ್ ಆಗಿರುತ್ತೆ. ಅಂದರೆ ಇದರ ಪಾಲುದಾರ ಮಾತ್ರ ಆಗಿರುತ್ತೆ. ಯಾವುದರ ಭಾಗವಾಗಿ ಅಂತ ಹೇಳಿದ್ರೆ ಆಕ್ಟ್ ಈಸ್ಟ್ ಪಾಲಿಸಿಯ ಭಾಗವಾಗಿ ಆಸಿಯಾನ್ ಸಂಘದ ಒಂದು ಸದಸ್ಯತ್ವವನ್ನು ಪಡೆದಿರೋದಿಲ್ಲ, ಆದರೆ ಒಂದು ಪಾಲುದಾರ ಆಗಿರುತ್ತೆ. ಏನಿದು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳಿ ನೋಡೋದಾದರೆ ನೋಡಿ, ಇಲ್ಲಿ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳಿದ್ರೆ ಭಾರತವು ಆಗ್ನೇಯ ಏಷ್ಯಾ ಮತ್ತು ಪೂರ್ವ ಏಷ್ಯಾದ ರಾಷ್ಟ್ರಗಳೊಂದಿಗೆ ವ್ಯಾಪಾರ, ಭದ್ರತೆ, ಸಂಪರ್ಕ ಮತ್ತು ರಾಜತಾಂತ್ರಿಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವ ವಿದೇಶಾಂಗ ನೀತಿ ಇದಾಗಿರುತ್ತೆ. ಈ ಯೋಜನೆಯ ಮೂಲಕ ಏಷ್ಯನ್ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದೆ. 1991ರಲ್ಲಿ ನಮ್ಮ ಭಾರತ ಸರ್ಕಾರ ಲುಕ್ ಈಸ್ಟ್ ಪಾಲಿಸಿ ಅಂತಕ್ಕಂಥದ್ದನ್ನ ಆರಂಭ ಮಾಡುತ್ತೆ. ಆದರೆ ನಮ್ಮ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು 2014ರಲ್ಲಿ ಈ ಒಂದು ಲುಕ್ ಈಸ್ಟ್ ಪಾಲಿಸಿಯನ್ನು ಏನು ಮಾಡುತ್ತೆ, ಇದು ಕೇವಲ ನಮ್ಮ ಆಗ್ನೇಯ ಏಷ್ಯಾ ಮತ್ತು ಪೂರ್ವ ಏಷ್ಯಾದ ರಾಷ್ಟ್ರಗಳೊಂದಿಗೆ ಕೇವಲ ಸ್ನೇಹ ಸಂಬಂಧಗಳನ್ನು ಅಥವಾ ವಿಶ್ವಾಸವನ್ನು ವೃದ್ಧಿ ಮಾಡಿಕೊಂಡ್ರೆ ಮಾತ್ರ ಸಾಲದು, ನಾವು ವ್ಯಾಪಾರದಲ್ಲಿ ಭದ್ರತೆ, ಸಂಪರ್ಕ ಅಥವಾ ರಾಜತಾಂತ್ರಿಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸ್ಕೋಬೇಕಾಗಿದೆ ಅಂಥೇಳಿ ಈ ಒಂದು ಲುಕ್ ಈಸ್ಟ್ ಪಾಲಿಸಿಯನ್ನು ಆಕ್ಟ್ ಈಸ್ಟ್ ಪಾಲಿಸಿ ಅಂಥೇಳಿ ಪರಿವರ್ತನೆ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಆಸಿಯಾನ್ ಅನ್ನತಕ್ಕಂತಹ ಒಂದು ಸಂಘಟನೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸು, ಇದರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಜಕಾರ್ತಾದಲ್ಲಿರುತ್ತೆ. ಇದು ಇಂಡೋನೇಷ್ಯಾದಲ್ಲಿದೆ. 1967ರಲ್ಲಿ ಇದು ಪ್ರಾರಂಭ ಆಗ್ತದೆ. ಎಲ್ಲಿ ಆಗುತ್ತೆ ಅಂತ ನೋಡಿದಾಗ ನಾವು ಬ್ಯಾಂಕಾಕಲ್ಲಿ, ಥೈಲ್ಯಾಂಡ್ ದೇಶಕ್ಕೆ ಸೇರಿರ್ತಕ್ಕಂತಹ ಬ್ಯಾಂಕಾಕ್ನಲ್ಲಿ ಈ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬರುತ್ತೆ. ಇದಿಷ್ಟು ದಿನಾಂಕ 20/7/2026 ಪ್ರಜಾವಾಣಿ ಪತ್ರಿಕೆಯ ಸಂಪೂರ್ಣ ಪರೀಕ್ಷಾಧಾರಿತ ಚರ್ಚೆ ಆಗಿರುತ್ತೆ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಏನೆಲ್ಲ ಕರೆಂಟ್ ಅಫೇರ್ಸು ಈ 3 ದಿನಗಳಲ್ಲಿ ಬಂದಿದೆ, ಈ 3 ದಿನಗಳ ಕರೆಂಟ್ ಅಫೇರ್ಸನ್ನು ನಾವು ಯಾವ ರೀತಿ ಸ್ಟಾಟಿಕ್ ಸಿಲೆಬಸ್ಗೆ ಲಿಂಕ್ ಮಾಡಿದ್ವಿ, ಇದಿಷ್ಟು ನೋಟ್ಸನ್ನು ಇಟ್ಕೊಂಡು ನೀವು ರಿವೈಸ್ ಮಾಡಿದ್ದೇ ಆದರೆ ಯಾವುದೇ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟಾಟಿಕ್ ಕ್ವಶನ್ ಸಹ ಬಂದರೂ ಸಹ ನೀವು ಆನ್ಸರ್ ಮಾಡ್ಬೋದಾಗಿರುತ್ತೆ. ಈ ಒಂದು ನೋಟ್ಸನ್ನು ರಿವೈಸ್ ಮಾಡ್ಬೋದಾಗಿರುತ್ತೆ. ಈ ನೋಟ್ಸ್ ಬೇಕು ಅಂತ ಹೇಳಿದ್ರೆ ಒಂದು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ನಾನು, ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.